ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತಿಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಹಂ. ಮುದ್ರಾ ಪುಸ್ತಕ ಶಂಖಾಕ್ಷ ವಿದ್ಯೋಚಿತಕರಂಬುಜ ಹೃದ್ಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ. ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇಂಶಂ. ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತಜಾನುಜಂಘಃ. ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ತಪಸ್ವಿತಾಯಾಂ ಹರಿಭಕ್ತಿತಾಯಾಂ ವಿಪಶ್ಚಿತಾಂ ಸಂಸದಿ ಪೂಜ್ಯತಾಯಾಂ ಕೃಪಾಲುತಾಯಾಂ ಸುವಿರಕ್ತಿತಾಯಾಂ ವಿಪದ್ರಿಪೋಃ ಮಧ್ವಮುನೇಃ ಸಮಕ್ಕಃ. ಕಾಮಧೇನುಃ ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜಶ್ರೀಪಾದಃ ಅಭೀಷ್ಟತಃ ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾ ಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ರಾಜಪಾದಾಂಬುಜಾಸಕ್ತಾನ್ ಆನಂದಗಿರಿಕಾನನೆ. ಕೋಲವ್ಯಾಸ ಹಯಗ್ರೀವ ಪದಕಂಚ ಮಧುವೃತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಗತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇರತಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಭೂಪಾಲನತಪಾದಾಬ್ಜಂ ಪಾಪಾಲಿ ಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ. ಗೋಪಾಲದಾಸರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರದ ಗೋಪಾಲ ವಿಠ್ಠಲನಲ್ಲಿ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರವಾಗಿ ಅನಂತ ನಮಸ್ಕಾರಗಳನ್ನು ಮಾಡುತ್ತಾ, ಗೋಪಾಲದಾಸರು ನಿನ್ನೆ ನಾವು ನೋಡದಂತೆ ವಿಜಯರಾಯರಿಂದ ಪರಿವರ್ತಿತರಾಗಿ ವಿಜಯರಾಯರವರಿಗೆ ಅಂಕಿತವನ್ನು ಕೊಡತಕ್ಕಂಥವರಾದರೂ, ಎಷ್ಟು ದಿನ ಅಂತ ನೀನು ಲೌಕಿಕವನ್ನು ಹಿಡಿದುಕೊಂಡಿರ್ತೀಯ ಅಂತ ವಿಜಯರಾಯರು ಗೋಪಾಲದಾಸರಿಗೆ ಅಂದಾಗ, ಭಾಗಣ್ಣದಾಸರಿಗೆ ಅಂದಾಗ, ಅದಕ್ಕೂ ಮುಂಚೆ ಅವರು ವೆಂಕಟಕೃಷ್ಣ ಅನ್ನುವ ಅಂಕಿತದಿಂದ ಅನೇಕ ದೇವರ ನಾಮಗಳನ್ನು ರಚಿಸಿ ಗಾಯತ್ರಿಯ ಸಿದ್ಧಿಯನ್ನು ಪಡೆದುಕೊಂಡು ನಾನಾ ರೀತಿಯಾಗಿರತಕ್ಕಂತಹ ಮಹಿಮೆಗಳನ್ನು ತೋರಿಸಿದ್ದಾದರೂ ಕೂಡ ಜ್ಯೋತಿಷ್ಯವನ್ನು ಉಪಜೀವಿಸಿಕೊಂಡು ಜ್ಯೋತಿಷ್ಯವನ್ನು ಹೇಳಿಕೊಂಡಿರುವ ಕಾಲದಲ್ಲಿ ವಿಜಯರಾಯರು ಬಂದು ಕೂತಿದ್ದು, ಅವರ ತೇಜಸ್ಸಿಗೆಯವರ ಮಾತುಗಳು ಹೊರಡದೇ ಇದ್ದಿದ್ದು. ಅಂತಹ ವಿಜಯಪ್ರಭುಗಳು ಅವರ ಅನುಗ್ರಹದಿಂದ ಗೋಪಾಲ ವಿಠ್ಠಲ ಅಂತ ಅಂಕಿತವನ್ನು ಕೊಡ್ತಾ ಇದ್ದಾರೆ. ಅಂಕಿತ ಪದ ಅಂತ ಒಂದು ಮಾಡ್ತಾರೆ, ಅಂಕಿತ ಕೊಡುವಾಗ ಒಂದು ಅಂಕಿತ ಪದ ಅಂತ ಮಾಡ್ತಾರೆ. ಗೋಪಾಲ ವಿಠ್ಠಲ ನಿನ್ನ ಪೂಜೆ ಮಾಡುವನೋ ಕಾಪಾಡು ಈ ಮಾತನು. ಈ ವೆಂಕಟ ಕೃಷ್ಣರು, ನಮ್ಮ ಭಾಗಣ್ಣದಾಸರು ನಿಮ್ಮ ಪೂಜೆಯನ್ನು ಮಾಡತಕ್ಕಂಥವರಾಗ್ತಾರೆ, ಇಂಥವರನ್ನು ನೀವು ಕಾಪಾಡಬೇಕು ಅಂತ ಹಾಗೆ ಪ್ರಾರಂಭ ಮಾಡಿದ ಆ ಸ್ತೋತ್ರ ಗೋಪಾಲ ವಿಠ್ಠಲನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಕಿತವ ನಾನಿತ್ತೆ ನಿನ್ನ ಪ್ರೇರಣೆಯಿಂದ ಕಿಂಕರಗೆ ಲೌಕಿಕದ ಡೊಂಕು ನಡತಿಗೆ ಬಿಡಿಸಿ ಜನುಮದಲ್ಲಿದ್ದ ಪಂಕ ನಿಕರವ ತೊಲಗಿಸಿ ಶಂಕೆ ಪುಟ್ಟದಂತೆ ಕಾವ್ಯಗಳು ಪೇಳಿಪುದು. ಇಷ್ಟು ದಿನ ಅವರೇನು ಮಾಡ್ತಿದ್ರು? ವೆಂಕಟಕೃಷ್ಣನು ನೀನೇ ವಿಜಯ ವಿಠ್ಠಲ. ಆ ವೆಂಕಟಕೃಷ್ಣ ಬೇರೆ ಯಾರಲ್ಲ, ಗೋಪಾಲ ವಿಠ್ಠಲ ಬೇರೆ ಅಲ್ಲ, ವಿಜಯ ವಿಠ್ಠಲ ಬೇರೆ ಅಲ್ಲ, ನೀನೇ. ಆದರೆ ಆ ಭಗವದ್ ರೂಪಗಳಲ್ಲಿ ಐಕ್ಯ ಚಿಂತನೆ ಇದ್ದರೂ ಕೂಡ ನಿನ್ನ ಆ ರೂಪ ಅವನಲ್ಲಿ ಬಿಂಬರೂಪವಾಗಿ ಪ್ರಕಟಗೊಳ್ಳಬೇಕು ಅಂದರೆ ಅದು ಗೋಪಾಲ ವಿಠ್ಠಲ ಎನ್ನುವ ಬಿಂಬರೂಪ ಪ್ರಕಟಗೊಳ್ಳಬೇಕಾದ್ದರಿಂದ ಆ ಗೋಪಾಲ ವಿಠ್ಠಲ ಎನ್ನುವ ಅಂಕಿತವನ್ನು ಕೊಡ್ತಾ ಇದ್ದೇನೆ, ಈ ಕೂಸನ್ನು ಉದ್ಧಾರ ಮಾಡಬೇಕು ಅಂತ ವಿಜಯರಾಯರು ಪ್ರಾರ್ಥನೆ ಮಾಡಿದರು. ಇವರಲ್ಲೊಂದು ವೈಶಿಷ್ಟ್ಯ ಏನು ಅಂತಂದರೆ, ಗೋಪಾಲದಾಸರು ವಿಘ್ನೇಶ್ವರನ ಅಂಶ ಸಂಭೂತರು ಅಂತಾಗಲೇ ಅವರ ಅನುಜರೇ ಆಗಿರತಕ್ಕಂತಹ ತಂದೆ ಗೋಪಾಲ ವಿಠ್ಠಲರು ಸ್ತೋತ್ರ ಮಾಡಿದ್ದಾರೆ. ಗೋಪಾಲದಾಸರ ಕೃತಿಗಳಲ್ಲಿಗೇನೆ ಅದನ್ನು ನಾವು ನೋಡಬಹುದು.
ಅದು ಹೇಗೆ ಅಂತಂದರೆ ಗೋಪಾಲದಾಸರು ಒಂದು ಕೃತಿಯಲ್ಲಿ ಅಂತಾರೆ, 3 ಗುಣಗಳಿಂದ, 3 ತಾಪಗಳಿಂದ, 3 ಅವಸ್ಥೆಯಿಂದ ಮುಕುಂದ, 3 5ರಿಂದ 3 7ರಿಂದ 3ರ ದಾರಿಗಾಣದೆ 3 3 ಹಿಡಿಸಿ ಮೇಲೆ 3 2 ಓಡಿಸಿ 3 ಭಕ್ತಿಯ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವೆಲ್ಲ 3 ಮಾಡುವ. ಇಲ್ಲಂತಾರೆ 3 ಗುಣಗಳಿಂದ, ಪ್ರಸಿದ್ಧವಾದ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ, 3 ತಾಪಗಳಿಂದ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನತಕ್ಕಂತಹ ತಾಪತ್ರಯಗಳಿಂದ, 3 ಅವಸ್ಥೆಯಿಂದ, ಯಾವುದು ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಯಿಂದ ಮೋಕ್ಷವನ್ನು ಕೊಡುವ ಮುಕುಂದ ಎನ್ನುವ ಹೆಸರಿನಿಂದ ಕೂಡಿರತಕ್ಕಂತಹ ನೀನು 3 5ರಿಂದ ಅಷ್ಟಮದಗಳಿಂದ 3 + 5 8 ಅಷ್ಟಮದಗಳಿಂದ 3 7ರಿಂದ ದಶೇಂದ್ರಿಯಗಳಿಂದ 3ರ ದಾರಿಗಾಣದೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎನ್ನುವ ಭಗವಂತನ ಲೋಕಗಳ ದಾರಿಗಾಣದೆ 3 ಸೃಷ್ಟಿ ಸ್ಥಿತಿ ಲಯ ಎನ್ನುವ ಈ ಸಂಸಾರಕ್ಕೆ ಬೀಳ್ತಕ್ಕಂಥವನಾದೆ 3 3 ಹಿಡಿಸಿ ಮ್ಯಾಲೆ 3 2 ಓಡಿಸಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹಿಡಿಸ್ತಕ್ಕಂಥವನಾಗಿ 3 2 ಓಡಿಸ್ತಕ್ಕಂಥವನಾಗು. ಅರಿಷಡ್ ವರ್ಗಗಳನ್ನು ಓಡಿಸು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಅರಿಷಡ್ ವರ್ಗಗಳನ್ನು ಓಡಿಸು. 3 ಭಕ್ತಿಯ ಶ್ರವಣ ಮನನ ಮೊದಲಾಗಿರ್ತಕ್ಕಂತಹ 9 ವಿಧವಾಗಿರ್ತಕ್ಕಂಥ ಭಕ್ತಿಗಳನ್ನು ಕರುಣಿಸ್ತಕ್ಕಂಥವನಾಗು. ಯಾವಾಗ? 3 ಕಾಲಕ್ಕೆ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲ, ಈ 3 ಕಾಲದಲ್ಲಿಯೂ ಕೂಡ ನಿನ್ನ ಈ 3 ಭಕ್ತಿಯನ್ನು 3 ಭಕ್ತಿಯನ್ನು ಕರುಣಿಸ್ತಕ್ಕಂಥವನಾಗು. 3 ರೂಪನಾಗಿ 3 ಲೋಕವನ್ನಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಈ 3 ಲೋಕಗಳನ್ನು ಕೂಡ 3 ಮಾಡುವ, ಸೃಷ್ಟಿ ಸಂಹಾರ ಲಯ ಮಾಡತಕ್ಕಂಥ ನೀನು ಯಾರು ಅಂದರೆ ಗೋಪಾಲದಾಸರಂತಾರೆ ಬಿಂಬಮೂರ್ತಿ ವಿಶ್ವ ಅಂದರು. ಗೋಪಾಲದಾಸರ ಬಿಂಬಮೂರ್ತಿ ವಿಶ್ವ. ಯಾಕೆ? ಇವನು ವಿಶ್ವಂಭರ. ಅವರ ಕೃತಿಯಲ್ಲಿ ಅವರೇ ಹೇಳ್ಕೊಂಬಿಟ್ರು, ನಾನು ಯಾರು? ಬಿಂಬಮೂರ್ತಿ ವಿಶ್ವ, ನನ್ನ ಬಿಂಬಮೂರ್ತಿ ವಿಶ್ವ. ಯಾಕೆ? ವಿಘ್ನೇಶ್ವರನಿಗೆ ಒಂದು ಮಹತ್ವ ಇದೆ, ಆದಿಪೂಜೆ ಆಗಬೇಕು. ಯಾಕೆ ಆದಿಪೂಜೆ ಆಗಬೇಕು ವಿಘ್ನೇಶ್ವರನಿಗೆ? ಸರಿ, ಧರ್ಮರಾಜ ಮಾಡ್ದ, ರಾವಣ ಮಾಡದೆ ಕೆಟ್ಟ, ಇದೆಲ್ಲ ಸರಿ. ಹಾಗಾದರೆ ಆದಿಪೂಜೆ ಯಾಕೆ ವಹಿಸಿದ ಭಗವಂತ? ವಿಶ್ವರೂಪಿ ಭಗವಂತನ ಒಂದು ಧ್ಯಾನವನ್ನು ಮಾಡತಕ್ಕಂಥವರು. ಆಗಲಿ, ಆ ವಿಶ್ವನಾಮಕನಾದ ಭಗವಂತನ ಧ್ಯಾನಕ್ಕೂ ಇವರ ಆದಿಪೂಜೆಗೆ ಇವನ ಸಂಬಂಧ. ಒಂದರ್ಥದಲ್ಲಿ 19 ಮುಖವಾಗಿರ್ತಕ್ಕಂತಹ ಆ ವಿಶ್ವಂಭರ ನಾಮಕ ಭಗವಂತ ಮಧ್ಯಮುಖ ಆನೆಯ ಮುಖದಿಂದ ಕೂಡಿಕೊಂಡು ಅವನನ್ನು ಧ್ಯಾನ ಮಾಡುವುದರಿಂದ ಇವರಿಗೂ ಆನೆಯ ಮುಖ ಬಂತು ಅನ್ನುವುದು ಶಾಸ್ತ್ರಸಿದ್ಧವಾದ ಉಪನಿಷತ್ ಸಿದ್ಧವಾಗಿರ್ತಕ್ಕಂಥ ವಿಷಯವಾದರೂ ಕೂಡ ಮೊದಲ ಪೂಜೆ ಯಾಕೆ ಎನ್ನುವ ಪ್ರಶ್ನೆ ಬಂದಾಗ ಜಮಖಂಡಿ ವಾದಿರಾಜಾಚಾರ್ಯರು ಒಂದು ಉತ್ತರವನ್ನು ಕೊಡ್ತಾರೆ. ನಾವು ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರ ಮಾಡುವಾಗ ಮೊಟ್ಟ ಮೊದಲು ಏನು ಹೇಳ್ತೇವೆ? ಓಂ ವಿಶ್ವಾಯ ನಮಃ ಓಂ, ವಿಶ್ವಂ ವಿಷ್ಣುರ್ವಷಟ್ಕಾರ. ಅದರ ಮೊದಲ ಅಕ್ಷರವೇ ವಿಶ್ವ. ಅದಕ್ಕೆ ಭಗವಂತ ಅಂದ, ನನ್ನ ಸಹಸ್ರನಾಮದ ಮೊಟ್ಟ ಮೊದಲ ರೂಪವನ್ನು ನೀನು ಉಪಾಸನೆ ಮಾಡುವವನಾದ್ದರಿಂದ ನಿನಗೆ ಮೊದಲ ಪೂಜೆಗಿರಲಿ ಅಂತ ಭಗವಂತ ಅನುಗ್ರಹ ಮಾಡಿದನಂತೆ. ಅದಕ್ಕೆ ಅವರಿಗೆ ಬಿಂಬಮೂರ್ತಿ ವಿಶ್ವ, ನನ್ನ ಬಿಂಬಮೂರ್ತಿ ಆಗಿರತಕ್ಕಂತಹ ವಿಶ್ವಂಭರ ನಾಮಕನಾದ ಭಗವಂತ ಅಂತ ಈ ರೀತಿಯ ಅನೇಕ ಪದಗಳಲ್ಲಿ ತಮ್ಮ ಬಿಂಬಮೂರ್ತಿಯನ್ನು ಕುರಿತು ಸ್ತೋತ್ರ ಮಾಡಿರ್ತಕ್ಕಂಥದ್ದು ಹೇರಳವಾಗಿ ನಮಗೆ ಸಿಗುತ್ತೆ. ಅಂತಹ ಮಹಾಪ್ರಭುಗಳು ಒಮ್ಮೆ ವೆಂಕಟ ನರಸಿಂಹಾಚಾರ್ಯರ ಸಹವಾಸ ದೊರಕತ್ತೆ. ವೆಂಕಟ ನರಸಿಂಹಾಚಾರ್ಯರು ಇವರ ಜೊತೆಗಿದ್ದಾಗ ಚರ್ಚೆಯನ್ನು ಮಾಡ್ತಾ ಕಾಲ ಕಳೆದಿದ್ದು ಗೊತ್ತೇ ಆಗಿಲ್ಲ. ಸಂಜೆ ಹೊತ್ತಾಗಿದೆ. ಸಂಜೆ ಹೊತ್ತಾದಾಗಲೇ ಸೂರ್ಯಾಸ್ತವಾಗಿದೆ, ಸಂಧ್ಯಾವಂದನೆ ಮಾಡಬೇಕು. ಆ ಸಂಧ್ಯಾವಂದನೆಗೆ ಸೂರ್ಯನನ್ನು ಅವನು ಅಸ್ತಮಿಸುವಾಗಲೇ ಮಾಡುವ ಒಂದು ಕ್ರಮವನ್ನು ಅವರು ಇಟ್ಕೊಂಡಿದ್ರು. ನಾವು ಇಟ್ಕೊಂಡಿದ್ದೀವೋ ಇಲ್ವೋ, ವೆಂಕಟ ನರಸಿಂಹಾಚಾರ್ಯ ಇಟ್ಕೊಂಡಿದ್ರು. ಸೂರ್ಯ ಅಸ್ತಮಿಸುವಾಗ ಸೂರ್ಯಾರ್ಘ್ಯೆಯನ್ನು ಕೊಡಬೇಕು. ಸೂರ್ಯ ಅಸ್ತಮಿಸಿದೆ. ಇವರಲ್ಲಿ ಹೇಳಿದರು, ಭಾಗಣ್ಣ ಮತ್ತು ಸೂರ್ಯ ಅಸ್ತಮಿಸಿದಿಲ್ಲಪ್ಪ ಹೇಗೆ ಎಂದರು. ಬನ್ನಿ, ನಾನು ಸಂಧ್ಯಾವಂದನೆ ಮಾಡಿಲ್ಲ, ಜೊತೆಗೆ ಹೋಗೋಣ ಅಂತ ವೆಂಕಟ ನರಸಿಂಹಾಚಾರ್ಯರನ್ನು ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಆ ನದಿ ತೀರದಲ್ಲಿ ಸಂಧ್ಯಾವಂದನೆ ಮಾಡಬೇಕು. ಸೂರ್ಯ ಅಸ್ತಮಿಸಿ ಆಗಿದೆ.
ಇವರು ಅರ್ಘ್ಯ ಕೊಡುವ ಕಾಲಕ್ಕೆ ಸೂರ್ಯನನ್ನು ಪ್ರತ್ಯಕ್ಷವಾಗಿ ತೋರಿಸಿದರು ಗೋಪಾಲದಾಸರು. ನೋಡಿ ಅಲ್ಲೇ ಕಾಣಿಸ್ತಾ ಇದ್ದಾರೆ, ಸೂರ್ಯ ಅರ್ಘ್ಯವನ್ನು ಕೊಡಿ ಎಂದರು. ಹೀಗೆ ಗೋಪಾಲದಾಸರು ಅವರ ಮಹಿಮೆಯನ್ನು ವೆಂಕಟ ನರಸಿಂಹಾಚಾರ್ಯರಿಗೆ ತೋರಿಸಿದಾಗ ಅವರಿಗೆ ದಿಗ್ಭ್ರಾಂತರಾದರು. ಏನಿದು ಇನ್ನು ಪುಟ್ಟ ಪೋರ ಇಷ್ಟು ಮಹಾತ್ಮೆಯನ್ನು ತೋರಿಸ್ತಾ ಇದ್ದಾನಲ್ಲ ಅಂತ ಮನಸ್ಸಿನಲ್ಲಿ ಆಶ್ಚರ್ಯಚಕಿತರಾಗಿ ಅದನ್ನು ನೆನೆಸಿಕೊಂಡು ಮನೆಗೆ ಹೋಗಿದ್ದಾರೆ. ಐಜಿಯಲ್ಲಿರ್ತಕ್ಕಂಥ ಮಹಾಪ್ರಭುಗಳು. ಅವರಿಗೆ ಪುತ್ರ ಸಂತಾನವೂ ಆಗಿದೆ, ಎಲ್ಲ ಆಯಿತು. ಆ ಮಗ ಬೆಳೆದ 32 ವರ್ಷ ಆಯಿತು, ಏನೂ ಇಲ್ಲ. ಶುಂಠಾಯ ನಮಃ. ಏನೋ ಅಂದರೆ ಏನೂ ಇಲ್ಲ, 32 ವರ್ಷ ಆಗಿದೆ. ಏನು ಮಾಡಬೇಕೀಗ? ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ಪಾಪ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮದುವೆಯನ್ನೂ ಮಾಡಿದರು, ಮದುವೆ ಮಾಡಿದ್ರಾದರೂ ಬದಲಾಗ್ತಾನ ಅಂತ ಏನೂ ಇಲ್ಲ. ಇನ್ನಷ್ಟು ಶಾಸ್ತ್ರಾಧ್ಯಯನ ಕಡೆ ಮನಸ್ಸಿಲ್ಲ, ಏನನ್ನೂ ಮಾಡ್ತಾ ಇಲ್ಲ, ಓದ್ತಾ ಇಲ್ಲ. ಅವರ ಹೆಂಡತಿ ಹೇಳಿದ್ಲು, ಅಲ್ಲ ನೀವು ಆಗಲೇ ಆ ಭಾಗಣ್ಣನ ಮಹಿಮೆಯನ್ನು ತಿಳಿದವರಾಗಿದ್ದೀರಿ. ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ, ಭಾಗಣ್ಣನ ಬಹಳ ಜ್ಯೋತಿಷ್ಯ ಹೇಳ್ತಕ್ಕಂತಹ ಪ್ರಸಿದ್ಧ ವ್ಯಕ್ತಿ ಅಂತ ಜನಜನಿತವಾಗಿದೆ. ಅಲ್ಲಿ ಹೋಗಿ ಕೇಳ್ಕೊಂಬರಬಾರದ ಅಂದರೆ ಇದಿನ್ನೂ ವಿಜಯರಾಯರ ಸಂಪರ್ಕ ಆಗೋದಕ್ಕೂ ಮುಂಚೆ ಈ ಕಥೆ ನಡೆದಿತ್ತು. ಗೋಪಾಲದಾಸರಿಗೆ ವಿಜಯರಾಯರ ಸಂಪರ್ಕ ಆಗೋದಕ್ಕೂ ಮುಂಚೆ ಅವರು ಯಾವಾಗ ಜ್ಯೋತಿಷ್ಯ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಕೇಳ್ಕೊಂಬರಬಾರ್ದ ಅಂತಂದರು. ಅವ್ರು ಅಂದ್ಕೊಂಡ್ರಂಥ ಮನಸ್ಸಿನಲ್ಲಿನ ಪುಟ್ಟ ಪೋರ ಅಂತ ಅಂದುಕೊಂಡಿದ್ದೆ, ಆದರೂ ನೀನು ಇಷ್ಟು ಬಲವಂತ ಮಾಡ್ತಾ ಇದ್ದೀಯ, ಆಯ್ತು ಕೇಳ್ಕೊಂಬರ್ತೇನೆ ಅಂತಂದರು. ಆಗ ಅವ್ರ ಹೆಂಡತಿ ಅಂತಾಳೆ, ಹೋಗ್ತೀರಾ ಶ್ರೀನಿವಾಸ ದೇವರ ಸನ್ನಿಧಾನ, ಉತ್ತೊತ್ತಿ ನೈವೇದ್ಯ ಮಾಡಿ ಅದನ್ನು ಭಾಗಣ್ಣನಿಗೆ ಕೊಟ್ಟು ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ಬನ್ನಿ ಅಂತ ಹಾಗೆ ಅಂತ ಉತ್ತತ್ತಿಯನ್ನು ಕೊಟ್ಟು ಕಳಿಸಿದ್ದಾಳೆ. ಶಲ್ಯದಲ್ಲಿ ಗಂಟು ಹಾಕ್ಕೊಂಡ್ರು ಉತ್ತತ್ತಿ. ಸರಿ, ಉತ್ತನೂರೆಲ್ಲ ಸಮೀಪದಲ್ಲೇ ಇರೋದೆಲ್ಲ ತೆಲಂಗಾಣ ಅದು. ಸರಿ, ಐಜಿಯಿಂದ ಉತ್ತನೂರಿಗೆ ಬಂದರು. ಗೋಪಾಲದಾಸರು ಭಾಗಣ್ಣದಾಸರು ಮೌನ ವ್ರತವನ್ನು ಆಚರಿಸಿಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಮನಸ್ಸಿನಲ್ಲಿ ಜಪ ಮಾಡ್ತಾ ಕೂತಿದ್ದಾರೆ. ಅವರ ಆ ಧ್ಯಾನ ಮುಗಿಲಿ ಅಂತ ವೆಂಕಟ ನರಸಿಂಹಾಚಾರ್ಯರು ಕಾದು ಕುಳಿತರು. ಸ್ವಲ್ಪ ಹೊತ್ತಾಯಿತು, ನೋಡ್ತಾರೆ ವೆಂಕಟ ನರಸಿಂಹಾಚಾರ್ಯ ಬಂದಿದ್ದಾರೆ. ಆಚಾರ್ಯ ಬಂದಿದ್ದೀರಾ, ಏನು ವಿಶೇಷ ಅಂದರು. ಯಪ್ಪ ಹಾಗೆ ಈ ಕಡೆ ಬಂದಿದ್ದೆ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದರು. ಕೇಳಲಿಲ್ಲ ಯಾಕೆ ಬಂದಿದ್ದೀನಿ ಅಂತ ಹೇಳಲಿಲ್ಲ ಅವರು. ಆದರೆ ಈ ಪುಟ್ಟ ಹುಡುಗನ ಹತ್ರ ಏನು ಕೇಳೋದು ಅಂತ ಸ್ವಲ್ಪ ಮನಸ್ಸಲ್ಲಿರುತ್ತಲ್ಲ. ಇವರು ಆಗಲೇ ದೊಡ್ಡ ವಿದ್ವಾಂಸರು ವೆಂಕಟ ನರಸಿಂಹಾಚಾರ್ಯರು. ಇವನಿನ್ನ ಪುಟ್ಟ ನನ್ನ ಎದುರಿಗೆ ಬೆಳೆದ ಅಂತ ಇಲ್ಲ, ನಮ್ಮ ಎದುರಿಗೆ ಬೆಳೆದ ಹುಡುಗ ಅಂತ. ಆಗ ನಮ್ಮ ಎದುರಿಗೆ ಬೆಳೆದ ಹುಡುಗ ಇವನ್ನೇನು ಕೇಳೋದು? ಸರಿ, ಅವರೇ ಅಂತಾರೆ ಭಾಗಣ್ಣದಾಸರು, ಅಲ್ಲ ಅವನವರು ಉತ್ತತ್ತಿ ಕೊಟ್ಟು ಕಳಿಸಿದ್ದಾರೆ, ಆ ಉತ್ತತ್ತಿ ಯಾರು ಕೊಡಬಾರ್ದ, ಭಗವಂತನ ನೈವೇದ್ಯ ಮಾಡ್ತೀನಿ ಎಂದರು. ಓಹೋ, ಇವೇನು ಸಾಮಾನ್ಯ ಅಲ್ಲ ಅಂದ್ಕೊಂಡ್ರು. ನನ್ನ ಹೆಂಡತಿ ಉತ್ತತ್ತಿ ಕೊಟ್ಟು ಕಳಿಸಿದ್ದು ಇವರಿಗೆ ಗೊತ್ತಾಯಿತು. ಸ್ವಾಮಿ ಬಂದದ್ದೇನೂ ಇಲ್ಲ, ನನ್ನ ಮಗ ಗೊತ್ತಾಯಿತು, ನಿಮ್ಮ ಮಗ 32 ವರ್ಷ ಆದರೂ ಏನೂ ಅಭ್ಯಾಸ ಮಾಡ್ತಾ ಇಲ್ಲ, ಅಧ್ಯಯನ ಮಾಡ್ತಾ ಇಲ್ಲ ಅಂತ ನಾವು ನಿಮ್ಮ ಕೊರಗನ್ನು ಭಗವಂತ ತೀರಿಸ್ತಾನೆ, ಏನು ಯೋಚನೆ ಮಾಡಬೇಡಿ, ನೀವು ಹೋಗಿ ಮನೆಗೆ. ಈ ಥರದ ಮಹಿಮೆಗಳನ್ನು ಈಗಿನ ಈ 2019 ನಾವು ಕಾಣಲಾರು. ಅವರಂತಾರೆ ಗೋಪಾಲದಾಸರು, ನೀವು ಹೋಗಿ ಮನೆಗೆ, ವೆಂಕಟ ನರಸಿಂಹಾಚಾರ್ಯರೇ ಏನು ಮಾಡಬೇಡಿ, ನೀವು ಭಗವಂತನ ಮುಂದೆ ಕೂತ್ಕೊಂಡು ನಿಮ್ಮ ಮಗನನ್ನು ಕೂಡಿಸಿಕೊಂಡು ಜನ್ಮಾದ್ಯಸ್ಯ ಯತೋನ್ಮಯಾಜಿತರತಶ್ಚಾರ್ಥೇಶ ವಿಘ್ನಸ್ವರಾಟ್ತೇನೆ, ನೀವೇನು ಮಾಡಬೇಡಿ, ಪಾಠ ಹೇಳಬೇಡಿ, ಏನು ಮಾಡ ರಾಮ ರಾಮ ರಾಮಃ, ಯಾವ ಶಬ್ದ ಪಾಠ ಬೇಡ, ಧಾತು ಪಾಠ ಬೇಡ, ಅಮರಕೋಶ ಬೇಡ, ಏನು ಬೇಡ, ಭಾಗವತವನ್ನು ಪಾರಾಯಣ ಮಾಡ್ತಾ ಕುಳಿತುಕೊಳ್ಳಿ, ನ್ಯಾಯಸುಧೆಯನ್ನು ಪಾರಾಯಣ ಮಾಡಿ, ಆಮೇಲೆ ನೋಡಿ ಎಂದರು. ಮಗನ್ನು ಕೂಡಿಸ್ಕೊಂಡು ಮಾಡಿ ಎಂದರು. ಸರಿ, ವೆಂಕಟರಾಮಾಚಾರ್ಯರು ಕುತ್ಕೋಬೇಕು, ಪಾರಾಯಣ ಪ್ರಾರಂಭ ಮಾಡಬೇಕು. ಹೀಗೆ ಪಾರಾಯಣ ಮಾಡ್ತಾ ಮಾಡ್ತಾ ಇವರು ಏನೇನು ಪಾರಾಯಣ ಮಾಡ್ತಾ ಇದ್ದಾರೆ ಅದಕ್ಕೆ ವ್ಯಾಖ್ಯಾನ ಬರೆಯುವ ಬುದ್ಧಿ ಬಂತು ವೆಂಕಟರಾಮಾಚಾರ್ಯರಿಗೆ. ಅದನ್ನು ಅಧ್ಯಯನ ಮಾಡಿದ್ದು ಅಥವಾ ಅದನ್ನು ಶ್ರವಣ ಮಾಡಿ ಬುದ್ಧಿಸ್ಥವಾಗಿ ಇಟ್ಟುಕೊಳ್ಳೋದು ಅಷ್ಟೇ ಅಲ್ಲ, ಭಾಗವತಕ್ಕೆ ಮಂದನಂದಿನಿ ಎನ್ನುವ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ವ್ಯಾಸತತ್ವಜ್ಞರು. ಆ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಚಾತುರಿ ಅದು ಕೇವಲ ಪಾರಾಯಣ ಕ್ರಮದಿಂದ ಬಂತು. ಯಾಕೆ? ಇವತ್ತಿಂದಲ್ವಲ್ಲ, ಗೋಪಾಲದಾಸರಿಗೆ ಗೊತ್ತಿತ್ತು, ಭೂತ ಭವಿಷ್ಯದ ವರ್ತಮಾನಗಳ ಜ್ಞಾನ ಇತ್ತವರಿಗೆ. ವೆಂಕಟರಾಮಾಚಾರ್ಯರು ಇವತ್ತು ಅಧ್ಯಯನ ಮಾಡಿದವರಲ್ಲ ಅವರು. ಮತ್ಯಾರು? ಹಿಂದಿನ ಜನ್ಮದಲ್ಲಿ ಕೃಷ್ಣದ್ವೈಪಾಯನರಾಗಿ ಅವತಾರ ಮಾಡಿದವರು. ಅದರ ಹಿಂದಿನ ಜನ್ಮದಲ್ಲಿ ಸಾಕ್ಷಾತ್ ವ್ಯಾಸರಾಜ ಪ್ರಭುಗಳ ಶಿಷ್ಯರು ಶ್ರೀನಿವಾಸ ತೀರ್ಥರು, ವ್ಯಾಸರಾಜರ ಆಶ್ರಮ ಶಿಷ್ಯರು.
ಆದ್ದರಿಂದ ವ್ಯಾಸರಾಜರಲ್ಲಿ ಅಧ್ಯಯನ ಮಾಡಿದ ಮೇಲೆ ಮತ್ತಿನ್ನೇನು ಅಧ್ಯಯನ ಮಾಡೋದು ಸದ್ಯ? ಆದ್ದರಿಂದ ಅಧ್ಯಯನ ಕ್ರಮ ಎಲ್ಲ ಮುಗಿದು ಹೋಗಿದೆ ಇವರಿಗೆ. ಅಂತಹ ಮಹಾಪ್ರಭುಗಳು ಅವತಾರ ಮಾಡಿದ್ದಾರೆ ಎನ್ನುವ ಜ್ಞಾನ ಸ್ಫುಟವಾಗಿತ್ತು ಗೋಪಾಲದಾಸರಿಗೆ. ಹೋಗಿ ಎಂದರು. ಸರಿ, ಅಧ್ಯಯನ ಮಾಡಿ ಆಗಿದೆ, ಎಲ್ಲವೂ ಕೂಡ ನಿರರ್ಗಳವಾಗಿ ಮಾತನಾಡ್ತಾ ಇದ್ದಾರೆ. ಐ ಜಿ ವೆಂಕಟರಾಮಾಚಾರ್ಯರು. ಬಹಳ ವರ್ಷಗಳ ಅಂತರ ಇತ್ತು, ಗೋಪಾಲದಾಸರಿಗೂ ಭೇಟಿಯಾಗಲಿಲ್ಲ. ಬಹಳ ವರ್ಷಗಳ ಮಧ್ಯ ಭೇಟಿಯೇ ಆಗಲಿಲ್ಲ. ಯಾವುದೋ ಒಂದು ಹಂತದಲ್ಲಿ ವೇಣಿ ಸೋಮಪುರಕ್ಕೆ ಗೋಪಾಲದಾಸರು ಬಂದಿದ್ದಾರೆ. ಅಲ್ಲಿ ಭೇಟಿ ಆಯಿತು. ಬೀಚಪಲ್ಲಿ ಪ್ರಾಣದೇವರ ವಿಶೇಷ ಉಪಾಸನೆಯಿಂದ ವೆಂಕಟರಾಮಾಚಾರ್ಯರು ತತ್ವಜ್ಞಾನ ಪಡೆದಿದ್ದಾರೆ ಎನ್ನುವ ಒಂದು ವಿಷಯವೂ ಕೂಡ ಗೋಪಾಲದಾಸರಿಗೆ ತಿಳಿದಿತ್ತು. ಗೋಪಾಲದಾಸರು ಬಂದು ನೋಡ್ತಾರೆ. ವೆಂಕಟರಾಮಾಚಾರ್ಯರು ಆಲಿಂಗನ ಮಾಡಿಕೊಂಡರು. ಇನ್ನು ಬಹಳ ಆನಂದ ಆಯಿತು ಗೋಪಾಲದಾಸರಿಗೆ. ನೋಡಿ ಎಷ್ಟು ತಮಾಷೆ ಅಂತಂದರೆ, ಯಾವ ವ್ಯಕ್ತಿ ದಡ್ಡನಾಗಿದ್ದ ಅವನಿಗೆ ಹೀಗೆ ಅಧ್ಯಯನ ಮಾಡಿದ್ರೆ ದೊಡ್ಡ ವಿದ್ಯಾವಂತ ಆಗ್ತಾನೆ ಅಂತ ಭಾಗಣ್ಣದಾಸರು ಹೇಳಿದ್ರಲ್ಲ, ಅಂತಹ ವ್ಯಕ್ತಿಯನ್ನು ಗೋಪಾಲದಾಸರು ಸ್ತೋತ್ರ ಮಾಡ್ತಾರೆ. ವೆಂಕಟರಾಮಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ ಗೋಪಾಲದಾಸರು. ಕಂಡೆ ಕರುಣಿಗಳೊಳಗೆ ಅಗ್ರೇಸರರಾದ ಪಂಡಿತ ರಾಮಾರ್ಯರ. ಇವರು ಎಂಥವರು? ಚರಣವೆಂದರೆ ಇವರ ಚರಣವೇ ಚರಣ, ಹರಿಯಾತ್ರಾಪರವಿನ್ನು ಕರಗಳೆಂದರೆ ಇವರ ಕರವೇ ಮಂಗಳಕರ. ಪಾದ ಅಂದರೆ ಇವರ ಪಾದಕಮಲಗಳೇ ಅತ್ಯಂತ ಪವಿತ್ರವಾದ ಪಾದಕಮಲಗಳು. ಕೈಗಳು ಅಂದರೆ ಇವರ ಕೈಗಳೇ ಅತ್ಯಂತ ಪವಿತ್ರವಾದವುಗಳು. ಇನ್ನು ಕರಣಗಳು, ಇಂದ್ರಿಯಗಳು ಮುಂತಾದ ಸರ್ವ ಕರ್ಮೇಂದ್ರಿಯಗಳಿಂದ ಹರಿಯನ್ನೇ ವಿಷಯೀಕರಿಸಿ ಇರುವ ಅನುಭೋಗವ ತೋರಿ ತಮ್ಮ ನಿಜಕುರುಹ ನೋಡೆಂದು ಚಪ್ಪರಿಸಿ ಬಿಗಿದಪ್ಪಿದ. ವೆಂಕಟರಾಮಾಚಾರ್ಯರು ಯಾರು ಅಂತ ತೋರಿಸಿದ್ರು ಗೋಪಾಲದಾಸರಿಗೆ. ಓಹೋ, ಇವರು ಯಾರೋ ಅಲ್ಲ, ನನ್ನನ್ನು ಉದ್ಧಾರ ಮಾಡುವುದಕ್ಕೆ ಬಂದ ಮಹಾಪ್ರಭುಗಳು ಅಂತ ವೆಂಕಟರಾಮಾಚಾರ್ಯರಲ್ಲಿ ಸ್ತೋತ್ರ ಮಾಡ್ತಾರೆ. ಎಂಥ ಸ್ತೋತ್ರ ಮಾಡ್ತಾರೆ, ಕೊನೆಯಲ್ಲಿ ಹೇಳ್ತಾರೆ ಅದನ್ನು. ಯೇಸು ಜನುಮದ ಸುಕೃತವೋ, ಇವರನ್ನು ನಾನು ಏನು ನೋಡ್ತಾ ಇದ್ದೇನೆ ಅಂದರೆ, ದಾಸಗುರು ವಿಜಯರಾಯರೇ ಇಲ್ಲಿ ನಿಂದೆನ್ನ ಪೋಷಿಸುವ ಬಗೆಯೋ ಹೇಗೋ. ಇವರೆಲ್ಲ ನಾನು ಯಾರನ್ನು ನೋಡ್ತಾ ಇದ್ದೇನೆ ಅಂತಂದರೆ, ನನ್ನ ಗುರುಗಳಾದ ವಿಜಯರಾಯರೇ ಒಂದು ರೂಪದಿಂದ ಬಂದು ನನ್ನನ್ನು ಉದ್ಧಾರ ಮಾಡ್ತಾ ಇದ್ದಾರೋ ಹೇಗೆ ಅಂತ ಕಾಣ್ತಾ ಇದೆ. ಅಲ್ಲ, ಯಾಕೆ ವಿಜಯರಾಯರಿಗೂ ವೆಂಕಟರಾಮಾಚಾರ್ಯರಿಗೂ ಯಾಕೆ ಹೋಲಿಕೆ ಮಾಡಿದರು? ಇನ್ನು ಸುಮ್ಮನೆ ಹೋಲಿಕೆ ಮಾಡಿದ್ರ ಅಂದರೆ ಅದಕ್ಕೊಂದು ಅರ್ಥ ಇದೆ. ಗೋಪಾಲದಾಸರು ಅವರನ್ನು ನೋಡಿದಾಗ ಇವರ ಸ್ವರೂಪ ಗೊತ್ತಾಯ್ತು ಅವರಿಗೆ. ಅಗ್ನಿ ದೃಷ್ಟದ್ಯುಮ್ನ ಅವರೇ ವ್ಯಾಸ ತತ್ವಜ್ಞರು. ಅಗ್ನಿಯನ್ನು ನೋಡಿದ್ರು. ಅಗ್ನಿ ಯಾರು? ಭೃಗುಹು ಅಗ್ನಿ ಸಮಹ. ಭೃಗು ಮತ್ತು ಅಗ್ನಿ ಒಂದೇ ಕಕ್ಷೆಯಲ್ಲಿರುವವರು. ವಿಜಯರಾಯರು ಭೃಗು, ಅಗ್ನಿ ಒಂದೇ ಕಕ್ಷೆ. ಅದಕ್ಕೆ ಭೃಗು ವಿಜಯರಾಯರನ್ನೇ ನೋಡುವಂತೆ ನೋಡಿದೆ. ಯಾಕೆಂದರೆ ಇಬ್ಬರು ಒಂದೇ ಕಕ್ಷೆಯಲ್ಲಿರೋರು. ಆದ್ದರಿಂದ ದಾಸಗುರು ವಿಜಯರಾಯರೇ ಇಲ್ಲಿ ನಿಂದೆನ್ನ ಪೋಷಿಸುವ ಬಗೆಯೋ ಹೇಗೋ, ವಾಸುದೇವ ಹಯಾಸ್ಯ ಗೋಪಾಲ ವಿಠಲನ ದಾಸರೊಳ ಉತ್ತಮ ಹೃದಯಕ್ಕೆ ಸರಿ ಉಂಟೆ ಅಂತ ವ್ಯಾಸತತ್ವಜ್ಞರನ್ನು ಸ್ತೋತ್ರ ಮಾಡಿದ್ದಾರೆ. ಆಗಿನ್ನೂ ವ್ಯಾಸತತ್ವಜ್ಞರು ಆಶ್ರಮವನ್ನು ಸ್ವೀಕಾರ ಮಾಡಿರಲಿಲ್ಲ. ಅದನ್ನು ಅವರು ತಮ್ಮಗೆ ಹೇಳ್ತಾರೆ ಗೋಪಾಲದಾಸರು. ತಂದೆ ಗೋಪಾಲದಾಸರನ್ನು ಕರೆದು ಹೇಳ್ತಾರೆ, ನೋಡಪ್ಪ, ಈ ಐ ಜಿ ವೆಂಕಟರಾಮಾಚಾರ್ಯರು ಅವರು ನನ್ನ ಗುರುಸ್ಥಾನೀಯರು. ಅವರಿನ್ನೂ ಆಶ್ರಮ ಸ್ವೀಕರಿಸಿಲ್ಲ. ನನ್ನ ಮುಂದಿನ ಜನ್ಮ ಅವರ ಗರ್ಭಾಂಬುದಿಯಲ್ಲಿ ಆಗಬೇಕಿದೆ. ಆದರೆ ನಾನು ಹೋಗೋವರೆಗೂ ಅದು ಹೇಗೆ ಸಾಧ್ಯ? ಆದ್ದರಿಂದ ನಾನಿವತ್ತು ನಿರ್ಯಾಣ ಆಗುವವರೆಗೂ, ಅವರಿಗೆ ಸಂತಾನವಾಗುವವರೆಗೂ ಅವರು ಆಶ್ರಮ ಸ್ವೀಕಾರ ಮಾಡಲ್ಲ. ಗೋಪಾಲದಾಸರು ಮುಂದಿಂದಲೇ ಹೇಳ್ತಾ ಇದ್ದಾರೆ, ಅದಕ್ಕೊಂದು ಕೆಲಸ ಮಾಡು. ನೋಡು, ಅವರಿಗೆ ಪುತ್ರ ಸಂತಾನದ ಯೋಗ ಇಲ್ಲ. ಅದಕ್ಕೆ ಅವ್ರೇನು ಮಾಡಬೇಕು? ಮಗಳ ಮಗನನ್ನು ದತ್ತು ತಗೋತಾರೆ. ಐ ಜಿ ವೆಂಕಟರಾಮಾಚಾರ್ಯರು ಮಗಳಿಗೆ ಮಗಳ ಮಗ ಅವರನ್ನು ದತ್ತು ತಗೋತಾರೆ. ಆದ್ದರಿಂದ ಆ ಮಗಳ ಮಗನಾಗಿ ನಾನು ಹುಟ್ಟುತ್ತೇನೆ. ನನ್ನನ್ನು ಅವರು ದತ್ತು ತಗೊಂಡು ಅಗ್ನಿಹೋತ್ರಿ ಆಚಾರ್ಯರು ಅಂತ ನನ್ನನ್ನು ಸಾಕ್ತಕ್ಕಂಥವರಾಗ್ತಾರೆ. ಇದು ಸಾಮಾನ್ಯವಾದ ಪರಂಪರೆ ಅಲ್ಲ. ಐ ಜಿ ವೆಂಕಟರಾಮಾಚಾರ್ಯರ ಪರಂಪರೆ ಸಾಮಾನ್ಯವಾದಲ್ಲ ಅದು. ಯಾಕೆ ಅಂದರೆ ಅವರ ವಂಶದ ಮೂಲ ಪುರುಷರು ವಾದಿರಾಜ ಭಟ್ಟರು ಅಂತ. ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ಅವರ ಬಗ್ಗೆ ಬಂದಿದೆ. ವಾದಿರಾಜ ಭಟ್ಟ ಪ್ರಕರಣ. ವಾದಿರಾಜರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ವಾದಿರಾಜ ಭಟ್ಟರ ಪರಂಪರೆ. ಆ ಪರಂಪರೆಯಲ್ಲಿ ದಿನೇ
ಜನಾರ್ದನಾಚಾರ್ಯರು ಅಂತ ಬಂದರು. ಅವರ ಪರಂಪರೆಯಲ್ಲಿ ಐ ಜಿ ವೆಂಕಟರಾಮಾಚಾರ್ಯರು, ಅವರ ಮಕ್ಕಳೇ ಐ ಜಿ ವೆಂಕಟ ನರಸಿಂಹಾಚಾರ್ಯರು. ಇವತ್ತಿಗೂ ಅವರ ಮನೆಯಲ್ಲಿ ವಾದಿರಾಜರ ವೃಂದಾವನ ಇದೆ ಐ ಜಿಯಲ್ಲಿ. ಆ ವಾದಿರಾಜರ ವೃಂದಾವನ ಪೂಜೆ ಮಾಡಬೇಕಾಗಿದೆ ನಾನು, ಆದ್ದರಿಂದ ಅವರ ಮಕ್ಕಳಾಗಿ ಹುಟ್ಟುತ್ತೇನೆ, ಮಗಳ ಮಗನಾಗಿ ಹುಟ್ಟುತ್ತೇನೆ. ಆದ್ದರಿಂದ ಅವರು ದತ್ತು ತೆಗೆದುಕೊಳ್ಳುವವರೆಗೂ ಅವರ ಆಶ್ರಮ ಇಲ್ಲ, ಸನ್ಯಾಸಾಶ್ರಮ ತಗೊಳ್ಳುವಂತಿಲ್ಲ. ಹೀಗೆಲ್ಲ ಹೇಳಿ ಗೋಪಾಲದಾಸರು ಹೇಳಿರೋಣ. ಅದರಂತೆಗೇನೆ ದತ್ತು ತೆಗೆದುಕೊಂಡ ಮೇಲೆ ಅವರು ಭುವನೇಂದ್ರ ತೀರ್ಥ ಶ್ರೀಪಾದರಲ್ಲಿ ಭೂದೇವ ವಂದ್ಯ ಪಾದಾರ್ಜಂ ಭೂತಿಮಂತಂ ಅಭೀಷ್ಟದಂ ಭೂತಲೆ ಸಾಧುವಿಖ್ಯಾತಂ ಭುವನೇಂದ್ರ ಗುರುಂಭಜೆ. ರಾಜವಳ್ಳಿಯಲ್ಲಿ ಕ್ಷಾಮವನ್ನು ಪರಿಹಾರ ಮಾಡಿದರು ಅಂತ ಗೋಪಾಲದಾಸರ ಮಹಾತ್ಮೆಯಲ್ಲಿ ಬರುತ್ತೆ. ಆ ರಾಜವಳ್ಳಿಯಲ್ಲಿ ಇವತ್ತಿಗೂ ಅವರ ವೃಂದಾವನ ಇದೆ, ಭುವನೇಂದ್ರ ತೀರ್ಥರು ಅಂತ. ಅವರ ಬಳಿಯಲ್ಲಿ ನಮ್ಮ ಐ ಜಿ ವೆಂಕಟರಾಮಾಚಾರ್ಯರು ವ್ಯಾಸ ತತ್ವಜ್ಞರು ಅಂತ ಆಶ್ರಮವನ್ನು ಸ್ವೀಕಾರ ಮಾಡಿದರು. ವಿಶ್ವತತ್ವ ನಿರ್ಣಯಕ್ಕೆ ಲಘುಪ್ರಭಾ ಗುರುಪ್ರಭಾ ಅನ್ನತಕ್ಕಂತಹ ಒಳ್ಳೆ ಮೀಮಾಂಸಾ ಭೂಯಿಷ್ಠವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ ದಿಗ್ಧಂತೆ ವಿದ್ವಾಂಸರು ವೆಂಕಟರಾಮಾಚಾರ್ಯರು ವಾಸುದೇವ ವಿಠಲ ಎನ್ನುವ ಅಂಕಿತದಿಂದಲೂ ಕನ್ನಡ ದೇವರ ನಾಮವನ್ನು ಮಾಡಿದರು. ವಾಸುದೇವ ವಿಠಲ ಅಂತ ಅವರ ಅಂಕಿತ ನಾಮ. ಹೀಗೆ ಅನೇಕವಾಗಿರ್ತಕ್ಕಂಥ ಮಹಿಮೆಗಳನ್ನು ವ್ಯಾಸತತ್ವಜ್ಞ ತೀರ್ಥರು, ಇವತ್ತು ವ್ಯಾಸತತ್ವಜ್ಞ ತೀರ್ಥರಲ್ಲಿ ಬರೀ ಗೋಪಾಲದಾಸರು ಅಲ್ಲ, ಅವರ ಇಡೀ ಪರಂಪರೆ ಶರಣಾಯಿತು. ಗೋಪಾಲದಾಸರು, ಗುರುಗೋಪಾಲದಾಸರು, ತಂದೆ ಗೋಪಾಲದಾಸರು, ವರದ ಗೋಪಾಲದಾಸರು, ಜನಾರ್ದನ ವಿಠಲದಾಸರು, ಅಭಿನವ ಜನಾರ್ದನ ವಿಠಲದಾಸರು, ಇಡೀ ಪರಂಪರೆ ಅದು ವ್ಯಾಸತತ್ವಜ್ಞರಿಂದಲೇ ಉದ್ಧಾರವಾಗಿದ್ದೇವೆ ಅಂತ ಇಡೀ ಪರಂಪರೆಯಲ್ಲಿ ಬಂದ ಎಲ್ಲ ದಾಸರು ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಐ ಜಿ ಸ್ವಾಮಿಗಳ ವೃಂದಾವನದ ಒಂದು ಪದದಡಿಯಲ್ಲಿ ನಾವು ತಲೆ ಹಾಕುವವರೆಗೂ ದಾಸ ಸಾಹಿತ್ಯದ ಅರ್ಥವಾಗಲ್ಲ ನಮಗೆ. ವೇಣಿ ಸೋಂಪುರದ ಸ್ವಾಮಿಗಳಿದ್ದಾರಲ್ಲ ವ್ಯಾಸತತ್ವಜ್ಞರು, ಅವರ ಪಾದದ ಅಡಿಯಲ್ಲಿ ನಾವು ತಲೆಗೆನ್ನು ಇಡಲೇಬೇಕು. ಅಂಥ ಮಹಾಪ್ರಭುಗಳು ಅಂತ ಗೋಪಾಲದಾಸರು ಅವರ ಪರಂಪರೆಗೇನೆ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪದ್ಧತಿಯನ್ನು ಹಾಕಿಕೊಡ್ತಕ್ಕಂಥವರಾದರು. ಇಂತಹ ಗೋಪಾಲದಾಸರಲ್ಲಿ ಒಬ್ಬ ಮಹಿಳೆ ಪಾಪ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಆಗತಾನೆ ಕರೆದ ಹಾಲನ್ನು ತಂದು ಕೊಟ್ಟಳು. ಇವರಲ್ಲಿ ಸಂಧ್ಯಾವಂದನೆಗೆ ಕೂತಿದ್ರು, ಪೂಜೆಗೆ ಕೂತಿದ್ರು ಗೋಪಾಲದಾಸರು. ಮತ್ತು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಈ ಸಾಮಾನ್ಯ ಗೋಕ್ಷೀರ ಆಗತಾನೆ ಕರೆದರೆ ಬೆಚ್ಚಗಿರುತ್ತೆ, ಸ್ವಲ್ಪ ಬಿಸಿ ಇರುತ್ತೆ. ಆದ್ದರಿಂದ ಇದು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತಂದು ಕೊಟ್ಟಿದ್ದಾಳೆ. ಗೋಪಾಲದಾಸರು ನೋಡಿದ್ರು, ಒಳ್ಳೆ ಆಗ್ತಾನೆ ಫ್ರೆಶ್ ಹಾಲು, ಅದನ್ನೇನು ಮಾಡಿದ್ರು, ಮಣ್ಣಲ್ಲಿ ಹಾಕಿಬಿಟ್ರು, ಮರಳಲ್ಲಿ ಹಾಕಿಬಿಟ್ರು. ಏನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ನಾನು ಗೋಪಾಲದಾಸರು ತಂದು ಕೊಟ್ಟರೆ ಮರಳಲ್ಲಿ ಹಾಕಿಬಿಟ್ರಲ್ಲ ಇವರು. ಸ್ವಲ್ಪ ಒಳ್ಳೆ ಖೇದ ಆಯಿತು. ಆದರೂ ಇವರು ದೊಡ್ಡ ಜ್ಞಾನಿಗಳು ಅಂತಂದು ಬೇರೆ ಇದೆಯಲ್ಲ, ಆದ್ದರಿಂದ ಇವರು ಏನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಪಾಪ ಮನಸ್ಸಿನಲ್ಲಿ ಸಮಾಧಾನ ಮಾಡಿಕೊಂಡು ಹೊರಟಿದ್ದಾಳೆ. ಆದರೂ ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ ಅವಳಿಗೆ. ಹಾಲು ತಂದು ಕೊಟ್ಟರೆ ಮರಳಲ್ಲಿ ಹಾಕಿಬಿಟ್ರು ಅಂತ ಒಂದು ಮನಸ್ಸಲ್ಲಿತ್ತು. ಸರಿ, ಅವರೆಲ್ಲ ಪೂಜಾ ಅನೇಕೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಗೋಪಾಲದಾಸರು ಆ ಮಹಿಳೆಯನ್ನು ಕರೆದರು ದೇವಸ್ಥಾನದಲ್ಲಿ. ಆ ಭಗವಂತನ ಮೂರ್ತಿಗೆ ಮುಂದೆ ಕರೆದುಕೊಂಡು ನಿಲ್ತಾರೆ. ಅವಳನ್ನು ಕರೆದರು, ನಿನಗೇನು ಯೋಚನೆ ಇದೆ, ಯಾಕೆ ಗೋಪಾಲದಾಸರ ಮಣ್ಣಲ್ಲಿ ಹಾಕಿದ್ರು ಅಂತ ತಾನೇ ಯೋಚನೆ ನಿನಗೆ, ಆ ಭಗವಂತನ ಪ್ರತಿಮೆಯನ್ನು ನೋಡು ಅಂದರು. ಭಗವಂತನ ಪ್ರತಿಮೆ ನೋಡ್ತಾಳೆ ಆ ಮಹಿಳೆ. ಭಗವಂತನ ಬಾಯಿಯಿಂದ ಹಾಲಿನ ನೊರೆ ಇಳಿತಾ ಇದೆ, ತೊಟ್ಟುತ್ತಾ ಇದೆ. ಏನಿದೆ ಅಂದರು. ಇಲ್ಲ, ಆಗತಾನೆ ನೀನು ಕರೆದು ತಗೊಂಬಂದಿದ್ಯಲ್ಲ, ಆ ಆಗತಾನೆ ಹಸರಾಗಿರ್ತಕ್ಕಂಥ ಹಚ್ಚ ಫ್ರೆಶ್ ಆಗಿರ್ತಕ್ಕಂಥ ಹಾಲನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅಲ್ಲೇ ಹಾಕಿಬಿಟ್ಟೆ. ಅಲ್ಲ, ಮರಳಲ್ಲಿ ಹಾಕಿದ್ರಲ್ಲ, ಮರಳಲ್ಲಿ ಭಗವದ್ ರೂಪ ಇಲ್ವೇನು ಅಂದರು ವ್ಯಾಪ್ತೋಪಾಸಕರು. ಅದರಿಂದ ಮರಳಲ್ಲಿರುವ ಭಗವದ್ ರೂಪಕ್ಕೆ ಹಾಕಿದೆ, ಅದು ಆ ಪ್ರತಿಮಾಂತರ್ಗತವಾದ ಭಗವದ್ ರೂಪದಲ್ಲಿ ಅಭಿವ್ಯಕ್ತಿ ಆಯಿತು. ಗೋಪಾಲದಾಸರು ಈ ತರಹದ ಮಹಿಮೆಗಳನ್ನು ತೋರಿಸ್ತಾ ಒಮ್ಮೆ ಈ ಕುಹಕೆಗಳಿರ್ತಾರಲ್ಲ, ಏನೇ ಆದರೂ ಅವರ ಮಹಿಮೆಯನ್ನು ನಿಜ ಅಂತ ಅಂದುಕೊಳ್ಳೋದು ಹೇಗೆ? ಕುಹಕೆಗಳು ಎಲ್ಲ ಕಾಲಕ್ಕಿರ್ತಾರೆ. ಈಗ ಅಪ್ಪ ಅವರಲ್ಲೂ ನೋಡಿದ್ರು. ಅಪ್ಪ ಅವರು ಮೈಯಿಂದ ಗಂಧ ಬರುತ್ತೆ ಸುಳ್ಳು ಹೇಳ್ತಾರೆ ಇವರು. ನೀನು ಗಂಧ ಹಚ್ಕೊಂಡ್ಬಿಟ್ರೆ, ಸ್ವಲ್ಪ ಗಂಧ ಹೆಚ್ಚಿಗೆ ಹಚ್ಕೊಂಡ್ಬಿಟ್ರೆ ಕರ್ಪೂರ ಹಾಕಿ, ಅದು ಪಕ್ಕದಲ್ಲಿ ಕುತ್ಕೊಂಡ್ರೆ ವಾಸನೆ ಬಂದೇ ಬರುತ್ತೆ ಗಂಧ. ಹಾಗೆ ಇವರೇನೋ ಗಂಧ ಹಚ್ಕೊಂಡ್ಬರ್ತಾರೆ ಅಂತ ಕಾಣುತ್ತೆ, ಸುಳ್ಳು ಹೇಳ್ತಾರೆ ಅಂತ ಅಪ್ಪ ಅವರನ್ನು ಆ ಕಾಲಕ್ಕೆ ಅನುಮಾನ ಪಟ್ಟದವರುಂಟು. ಅದಕ್ಕೆ ಅಪ್ಪ ಅವರಂತಾರೆ, ಈ ಅವ್ರೇನು ಅಂದ್ಕೊಂಡಿದ್ರು ಜನ ಅಂತಂದರೆ, ಈ ಮಡ್ಪಂಚೆಗೆಲ್ಲ ಗಂಧ ಹಚ್ಕೊಂಡ್ಬಂದ್ಬಿಟ್ಟಿರ್ತಾರೆ ಅವರು, ಆ ಮಡ್ಪಂಚೆ ಸ್ನಾನ ಮಾಡಿದ ತಕ್ಷಣ ಘಮ್ ಅಂತ ಹೊರಗೆ ಬರುತ್ತೆ ಅಂತ. ಅದಕ್ಕೆ ಅಪ್ಪ ಅವರಂದ್ರು, ಒಂದು ಕೆಲಸ ಮಾಡು, ಹೊಸ ಮಡ್ಪಂಚೆ ಕೊಡು. ಇನ್ನೇನಪ್ಪ
ಹೊಸ ಮಡಪಂಚ ಆಗ್ತಾನೆ ನೀರೇ ಹಾಕಿರಬಾರದು ಅಂಥ ಮಡಪಂಚ ಕೂಡ ನಾನು ಶ್ರೀರಂಗಪಟ್ಟಣದಲ್ಲಿ ಸ್ನಾನ ಮಾಡ್ತೀನಿ ಅಂತ ಕಾವೇರಿ ಸ್ನಾನಕ್ಕೆ ಇಳಿದ್ರು. ಹೊಸ ಮಡಪಂಚ ಸ್ನಾನಕ್ಕೆ ಇಳಿದ್ರೆ ಅಪ್ಪ ಅವರು ಇಡೀ ಶ್ರೀರಂಗಪಟ್ಟಣದ ಕಾವೇರಿ ನದಿಯೆಲ್ಲ ಘಮ್ ಅಂತಿತ್ತು. ಓಹೋ, ಇವರು ಸಾಮಾನ್ಯರಲ್ಲ. ಹಾಗಿಲ್ಲಿ ಗೋಪಾಲದಾಸರನ್ನು ಪರೀಕ್ಷೆ ಮಾಡಬೇಕು ಅಂತ ಇಲ್ಲಿ ಬಂದರು. ಏನು ಮಾಡಿದ್ರು, ಈ ನೈವೇದ್ಯ ಮಾಡುವುದರಲ್ಲಿ ಬಹಳ ಎತ್ತಿದ ಕೈ ಇವರು. ಯಾಕಂದರೆ ಇದು ಮೊದಲ ಶೇಷದಾಸರ ಕಾಲದಲ್ಲೂ ಈ ತರಹದ ಒಂದು ಪ್ರಸಂಗ ನಡೆದಿತ್ತು. ಹಾಗೆ ನೈವೇದ್ಯ ಮಾಡುವುದರಲ್ಲಿ ಬಹಳ ಸಿದ್ಧಹಸ್ತರು ಗೋಪಾಲದಾಸರು ಅಂತೆಲ್ಲ ಇದೆ. ಪರೀಕ್ಷೆ ಮಾಡೋಣ. ಏನು ಪರೀಕ್ಷೆ? ಸ್ವಲ್ಪ ಯಾವುದೋ ಒಂದು ಭಕ್ಷ್ಯದಲ್ಲಿ ಉಪ್ಪು ಹೆಚ್ಚು ಹಾಕಿಬಿಡೋಣ. ಅದಕ್ಕೇನು ಮಾಡಿದ್ರು, ಸೌತೆಕಾಯಿ ಪಲ್ಯದಲ್ಲಿ ಉಪ್ಪು ಹೆಚ್ಚು ಹಾಕಿಬಿಟ್ರು. ಅಡುಗೆ ಅವನಿಗೆ ಹೇಳಿ ಆ ಕಾಲಕ್ಕೆ ಅವನಿಗೊಂದಿಷ್ಟೇನೋ ಕೊಟ್ಟು ಪಲ್ಯದಲ್ಲಿ ಉಪ್ಪು ಹೆಚ್ಚು ಹಾಕ್ಬಿಡೋದು. ಅವ ಏನು ಮಾಡುತ್ತೆ, ಏನೋ ನೈವೇದ್ಯ ಮಾಡ್ತಾರೆ, ಏನು ಗೋಪಾಲದಾಸರ ನೈವೇದ್ಯ ಮಾಡಿದ್ದೆಲ್ಲ ಸುರುಚಿ ಸುಗಂಧ ಎಲ್ಲ ಬಹಳ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲಪ್ಪ, ಮತ್ತು ಅದರಲ್ಲಿ ಲಾವಣ್ಯಮಯವಾದ ಪಲ್ಯವನ್ನು ಯಾರು ತಿಂತಾರ ನೋಡೋಣ, ಹಾಕಿಬಿಡೋದು. ಸರಿ ಆಯಿತು. ಗೋಪಾಲದಾಸರ ನೈವೇದ್ಯಕ್ಕೆ ತಂದಿಟ್ಟರು ತಟ್ಟೆ, ಎಲ್ಲ ಪದಾರ್ಥಗಳನ್ನು ಬಡಿಸಿದ್ದಾರೆ, ನೀನು ನೈವೇದ್ಯ ಮಾಡಬೇಕು. ಆ ಕಾಲದಲ್ಲಿ ನೀರೆಲ್ಲ ಇಟ್ಟಿದ್ರು. ಭಗವಂತನಿಗೆ ನೈವೇದ್ಯ ನೀರು ಅಂತ ಇಡ್ತಾರೆ. ಒಂದು ತಟ್ಟೆ ಎಲ್ಲ ಪ್ರತ್ಯೇಕ, ಅದು ನೀರು ತುಪ್ಪ ಹಾಲು ಮೊಸರು ಅದು ಪ್ರತ್ಯೇಕ, ಹಣ್ಣು ತಾಂಬೂಲ ಅದೆಲ್ಲ. ನೀರು ಇಟ್ಟಿದ್ರಾಗಲೇ ಭಗವಂತನ ನೈವೇದ್ಯಕ್ಕೆ ಅಂತ ಇನ್ನೊಂದು ಲೋಟ ನೀರು ತೊಗೊಂಬ ಅಂದರು ಗೋಪಾಲದಾಸರು. ಅದನ್ನು ನೀರು ಇಟ್ಟಿದ್ದೀವಲ್ಲ ಮತ್ತೆ ಯಾಕೆ ದಾಸರು ಕೇಳ್ತಾರೆ ಅಂತ ಪಾಪ ಅವರೇನು ವಿಚಾರ ಮಾಡಲಿಲ್ಲ. ದೊಡ್ಡವರು ಕೇಳ್ತಾರೋದೇನೋ ಅರ್ಥ ಇರುತ್ತೆ ಅಂತ ಇನ್ನೊಂದು ಲೋಟ ನೀರು ತಂದಿಟ್ಟರು. ಸರಿ, ನೈವೇದ್ಯ ಮಾಡೋ ಕಾಲಕ್ಕೆ ಅದೇನೋ ನೈವೇದ್ಯ ಎಲ್ಲ ಆಯಿತು, ಊಟಕ್ಕೆ ಕೂತ್ಕೊಂಡ್ರು. ಸರಿ, ಸರ್ತಿಯಲ್ಲಿ ಎಲ್ಲರೂ ಊಟ ಕೂತಿದ್ದಾರೆ. ಇವರು ಉಪ್ಪು ಹಾಕಿದ್ರಲ್ಲ, ಅವರು ಕೂತಿದ್ರು ಪಾಪ. ಗೋಪಾಲದಾಸರು ಈ ಪಂಕ್ತಿಯಲ್ಲಿ ಬಂದರು. ಎಲ್ಲರಿಗೂ ಸಾವಕಾಶ ಆಗಲಿ ಅಂತ ಹೇಳ್ತಾರೆ, ಒಂದು ಕ್ರಮ. ಹಾಗೆ ಗೋಪಾಲದಾಸರು ಎಲ್ಲರಿಗೂ ಸಾವಕಾಶವಾಗಲಿ ಅಂತ ಹೇಳೋ ಕ್ರಮದಲ್ಲಿ ಬರ್ತಾ ಇದ್ದಾರೆ. ಇವರು ಕೂತಿದ್ರಲ್ಲ, ಇವ್ರಿಗೂ ಸಾವಕಾಶ ಆಗಲಿ ಅಂದರು. ಆಯಿತು ಗುರುಗಳೇ, ಇವನು ಪಲ್ಯ ತಿಂತಾರೆ, ಉಪ್ಪಿಲ್ಲ ಏನಿಲ್ಲ, ಇನ್ನೂ ಅಧಿಕವಾದ ರುಚಿ ಇದೆ, ಎಲ್ಲ ಪದಾರ್ಥಗಳಿಗಿಂತ ಅಧಿಕ ರುಚಿ ಪಲ್ಯದಲ್ಲಿ ಬಂದಿದೆ. ಇವರೇನೋ ನೋಡಿಕೊಂಡ್ರು, ಓಹೋ ನಾವು ಏನೋ ಮಾಡಿದ್ರೆ ನಾವು ಎಡವಟ್ಟಾಗಿದೆ, ಏನಾಗಿದೆ ಏನು ಗೊತ್ತಾಗ್ತಾ ಇಲ್ಲ. ಅವ್ರಿಗಂತೂ ಊಟ ಹೇಳೋ ಹಾಗಿಲ್ಲ, ಅದನ್ನು ಉಪ್ಪು ಹೆಚ್ಚಾಕಿದ್ದೀವಿ ಯಾಕಾಗಿಲ್ಲ ಅಂತ ಹೇಳೋ ಹಾಗಿಲ್ಲ, ಊಟ ಮಾಡ್ತಾ ಇದ್ದಾರೆ. ಸರಿ, ಗೋಪಾಲದಾಸರೇ ಅಪ್ಪ, ಈ ಬ್ರಾಹ್ಮಣರು ವಿಶೇಷವಾಗಿ ಬಹಳ ಶ್ರಮಪಟ್ಟಿದ್ದಾರೆ, ಪಾಪ ಶ್ರಾಂತರಾಗಿದ್ದಾರೆ, ಅದಕ್ಕೆ ನೀರು ಬಡಿಸಪ್ಪ ಅಂದರು ಅವರಿಗೆ. ಅವ್ನು ನೀರು ತೊಗೊಂಬ. ಆ ನೀರು ತರಬೇಡ, ನೈವೇದ್ಯಕ್ಕೆ ಇನ್ನೊಂದು ನೀರು ಇಟ್ಟಿಸಿದ್ನಲ್ಲ ಆ ನೀರು ತೊಗೊಂಬ ಅಂದರು. ಸರಿ, ಆ ನೀರನ್ನು ಹಾಕ್ತಾರೆ. ಕುಡಿದ್ರೆ ಸಮುದ್ರಕ್ಕಿಂತಲೂ ಉಪ್ಪು. ಓಹೋ, ಇದೇನು ತುಂಗಭದ್ರಾ ನದಿ ನೀರು, ತುಂಗಾಪಾನ ಗಂಗಾ ಸ್ನಾನ ಅಂತ ಇರಬೇಕು, ಇದೇನು ಉಪ್ಪುಪ್ಪಾಗಿದೆ ಅಂದರು. ಅವ್ರಿಗೆ ಗೊತ್ತಾಗೋದು, ಅವರ ಮನಸ್ಸಿಗೆ ಗೊತ್ತಾಯಿತು, ಯಾವ ಕಳ್ಳತನ ಮಾಡಿರ್ತಾನೆ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ದ ಅಂತ ಅವನಿಗೆ ಗೊತ್ತಿರುತ್ತದು, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಸರಿ, ಗೊತ್ತಾಯ್ತು ಅವನಿಗೆ. ಸರಿ, ಎಲ್ಲ ಊಟ ಆಯಿತು. ಆಗ ಅಂದ್ಕೊಳ್ತಾರೆ, ಗೋಪಾಲದಾಸರ ನೈವೇದ್ಯ ಕ್ರಮ ಎಂಥದ್ದು, ಆಯಾ ಭಗವತ್ ರೂಪಗಳನ್ನು ಅಲ್ಲಲ್ಲೇ ಚಿಂತನೆ ಮಾಡಿ. ನಮ್ಮ ಥರ ಅಲ್ಲ ಅವರು. ನಾವೇನು ಅಂದರೆ ಬರೀ ಚಿಂತನೆ ಅಂದ್ರೇನೋ ಸುಮ್ಮನೆ ಬೈ ಹಾರ್ಟ್ ಹೊಡೆದಿದ್ದನ್ನೇ ಹೇಳ್ತೀವಿ ಅಷ್ಟೇ. ಅನ್ನದಲ್ಲಿ ಕೇಶವ ಅಲ್ವಾ, ವ್ಯಂಜನ ಪದಾರ್ಥಗಳಲ್ಲಿ ಪ್ರದ್ಯುಮ್ನ, ಹೀಗೂ ಆಯಾ ಭಕ್ಷ್ಯ ಪದಾರ್ಥಗಳಲ್ಲಿ ಶ್ರೀಧರ, ಹೀಗೆ ಆಯಾ ಪದಾರ್ಥಗತವಾದ ಭಗವತ್ ರೂಪಗಳನ್ನು ಹೆಸರು ಹೇಳ್ತೀವಿ ಅಷ್ಟೇ ನಾವು. ಉಪ್ಪಿನಲ್ಲಿ ನಿವೃತ್ತಿ ಹೆಸರು ಹೇಳ್ಬೋದು, ನಾವು ಚಿಂತನೆ ಮಾಡ್ಬೋದು. ಗೋಪಾಲದಾಸರು ಹಾಗಲ್ಲ, ಆ ರೂಪ ನೋಡ್ತಿದ್ರಲ್ಲಿ, ಆ ರೂಪ ಅವ್ರ ಕಣ್ಣಿಗೆ ಕಾಣುತ್ತಿತ್ತು. ನಿವೃತ್ತಿ ಅಂದರೆ ನಿವೃತ್ತಿ ಅಂತರ್ಯಾಮಿಯಾದ ಜನಾರ್ದನ ರೂಪ ಬಂದುಬಿಡ್ಬೇಕು. ಹೇಗಿದ್ದಾನೆ ಜನಾರ್ದನ ರೂಪ? ಚಕ್ರ ಶಂಖ ಗದಾ ಪದ್ಮ ಧಾರಣ ಮಾಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮ ಕೇಶವ. ಜನಾರ್ದನ ಹೇಗಿದ್ದಾನೆ? ಚಕ್ರ ಶಂಖ ಗದಾ ಪದ್ಮ. ಅಲ್ಲಿ ನೋಡ್ಬೇಕಲ್ಲಿ ಉಪ್ಪಿನಲ್ಲಿ ಚಕ್ರ ಶಂಖ ಗದಾ ಪದ್ಮವನ್ನು ನಿವೃತ್ತಿಯ ಅಂತರ್ಯಾಮಿಯಾಗಿ ನೋಡಬೇಕು. ಆ ನಿವೃತ್ತಿ ಎಲ್ಲಿದ್ದಾನೆ? ನಮ್ಮ ಅಷ್ಟದಳ ಪದ್ಮ ಕಮಲದಲ್ಲಿ ಇದ್ದಾನೆ. ಆ ಜನಾರ್ದನ ರೂಪ ಏನಿದೆ ಅದು ನಮ್ಮ ಬಿಂಬರೂಪವಾಗಿರ್ತಕ್ಕಂಥ ಗೋಪಾಲ ವಿಠಲನಿಂದ ಅಭಿನ್ನನಾಗಿದೆ. ಇಷ್ಟೆಲ್ಲ ಚಿಂತನೆ ಮಾಡಿ ಅವರು ನೈವೇದ್ಯ ಮಾಡುವವರಾದ್ದರಿಂದ ಆ ಪದಾರ್ಥಗತವಾದ ಅಧಿಕವಾದ ಜನಾರ್ದನ ರೂಪವನ್ನು ನೀರಿನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಅವರಷ್ಟೇ, ಇನ್ನೇನಿಲ್ಲ. ಜನಾರ್ದನ ರೂಪವನ್ನು, ಅಧಿಕವಾದ ಜನಾರ್ದನ ರೂಪಗಳನ್ನು ತೆಗೆದು ನೀರೊಳಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದಕ್ಕೆ ನೀರು ಉಪ್ಪಾಯಿತು. ಆ ರೂಪಗಳನ್ನೆಲ್ಲ ಅಭಿವ್ಯಕ್ತಿ ಮಾಡ್ತಾ ಇದ್ದರು. ಈ ಕ್ರಮದಲ್ಲಿ ಗೋಪಾಲದಾಸರು ಮಹಿಮೆಗಳನ್ನು ತೋರಿಸಿರೋಣ. ಒಮ್ಮೆ ಹೀಗೆ
ಗೋಪಾಲದಾಸರು ಆದವಾನಿಯಲ್ಲಿ ಇದ್ದಾಗ ಪಂಗನಾಮ ತಿಮ್ಮಣ್ಣನೆಯವರು ಮಹಾಪ್ರಭುಗಳು ಅವರಿಗೆ ಅಪಮೃತ್ಯು ಬಂದಿದೆ, ಬಹಳ ಜ್ವರ. ಆ ಅಪಮೃತ್ಯು ಪರಿಹಾರಕ್ಕೋಸ್ಕರವಾಗಿ ನಾನಾ ರೀತಿಯಾದ ಸ್ತೋತ್ರವನ್ನು ಮಾಡಿದರು. ಆಗ ವಿಜಯರಾಯರು ಕೂಡ ನಂಬಿದೇಲೋ ಹರೇ ಅಂಬರರ ಉಪಕಾರಿ ಅಂತ ಹಾಗೆ ಒಂದು ಸುಳಾದಿ ರಚನೆ ಮಾಡಿದರು. ಈ ಪಂಗನಾಮ ತಿಮ್ಮಣ್ಣನವರಿಗೆ ಅದು ಶಾಂತವಾಗಲಿ, ಅಪಮೃತ್ಯು ಶಾಂತವಾಗಲಿ. ಗೋಪಾಲದಾಸರಿಗೆ ಹೇಳ್ತಾರೆ ವಿಜಯರಾಯರು, ಭಾಗಣ್ಣದಾಸರೇ, ಈ ಪಂಗನಾಮ ತಿಮ್ಮಣ್ಣ ನಿಮ್ಮಿಂದಲೇ ಉದ್ಧಾರವಾಗಬೇಕಿದೆ. ಯಾಕೆಂದರೆ ನಿಮ್ಮ ಪ್ರಾಣ ಸಖಾವನು, ನಿಮಗೆ ಅತ್ಯಂತ ಆಪ್ತರಾದವರು, ಪ್ರಾಣ ಸಖ. ಅದರಿಂದ ನೀವೇ ಅವರನ್ನು ಸರಿಮಾರ್ಗದಲ್ಲಿ ತರಬೇಕು, ಅಪಮೃತ್ಯುವನ್ನು ಪರಿಹಾರ ಮಾಡು. ನಾವು ಮಾಡ್ತೇವೆ ಪ್ರಾರ್ಥನೆ, ಸರಿ, ವಿಜಯರಾಯರು ಮಾಡಿದ ಮೇಲೆ ಅದು ಹೋಗಲೇಬೇಕು. ಅದಾದ ಮೇಲೆ ನಿಮ್ಮಿಂದಲೂ ಕೂಡ ಒಂದಿಷ್ಟು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಬೇಕು. ಅವರಿಗೆ ಅಂಕಿತ ಪ್ರದಾನವನ್ನು ಮಾಡಬೇಕು ಈ ಕಾಲದಲ್ಲಿ. ಅದಕ್ಕೆ ಗೋಪಾಲದಾಸರು ವೇಣುಗೋಪಾಲ ವಿಠಲ ದಾತ ಮಹಾಪ್ರಭುವೇ ನಾನು ಬೇಡುವೆನು ವರವ, ಪ್ರಾಣಿ ಈತಗೆ ಬಂದ ಹಾನಿ ಹಿಂದಕ್ಕೆ ಮಾಡಿ ಕ್ಷೋಣಿಯೊಳಗೆ ನಿಲ್ಲಿಸಿ ಸಲಹೋ ಸ್ವಾಮಿ, ಇವನಿಗೆ ಬಂದಿರತಕ್ಕಂಥ ಅಪಮೃತ್ಯುವನ್ನು ಪರಿಹಾರ ಮಾಡು ಅಂತ ವೇಣುಗೋಪಾಲ ವಿಠಲ ರೂಪದಲ್ಲಿ ಚಿಂತನೆ ಮಾಡಿದರು. ಅವನಿಗೆ ವೇಣುಗೋಪಾಲ ವಿಠಲ ಅಂತ ಅಂಕಿತವನ್ನು ಕೊಟ್ಟರು. ಇವರು ಯಾರು? ಪಂಗನಾಮ ತಿಮ್ಮಣ್ಣದಾಸರು. ಎಲ್ಲ ಪರಂಪರೆ ಇದು. ವೇಣುಗೋಪಾಲ ವಿಠಲರು ಸಾಮಾನ್ಯರಲ್ಲ, ಅವರು ಮಹಾಪ್ರಭುಗಳು. ಈ ದಾಸ ಪರಂಪರೆಯಲ್ಲಿ ಬಂದವರೆಲ್ಲ. ನಾವು ಏನು ಮಾಡ್ಕೊಂಡಿದ್ದೇವೆ ಅಂದರೆ ಈಗಿನ ದಾಸರು ನೋಡಿ ಅವರು ಆ ಥರ ಅಂದ್ಕೊಂಡ್ಬಿಟ್ಟಿದ್ದೀವಿ. ಈಗಿನ ದಾಸರ ಥರ ಅಲ್ಲ ಅವರು, ಆ ದಾಸ ಪರಂಪರೆಯೇ ಬೇರೆ. ಅದಕ್ಕೆ ಗೋರಬೆಳ ಹನುಮಂತರಾಯರು ಮಹದುಪಕಾರ ಮಾಡಿದ್ದಾರೆ ಮಹಾಪ್ರಭುಗಳು. ಗೋರಬೆಳ ಹನುಮಂತರಾಯರು ಅವರಂತಾರೆ, ಕೊನೆ ಅಪರೋಕ್ಷ ಜ್ಞಾನಿ ಯಾರು ಅಂತ ಲಿಸ್ಟ್ ಮಾಡಿಟ್ಟಿದ್ದಾರೆ ಪಾಪ. ಶ್ರೀಶ ಪ್ರಾಣೇಶ ವಿಠಲರೇ ಕೊನೆಯವರು ಅಂತ ಅರ್ಥ. ಆಮೇಲೆ ಬಂದವರಲ್ಲ ಅಪರೋಕ್ಷ ಜ್ಞಾನಿಗಳ ಲಿಸ್ಟ್ಗೆ ಸೇರಲ್ಲ ಅಂತಾರೆ. ಶ್ರೀಶ ಪ್ರಾಣೇಶ ವಿಠಲರು, ಲಿಂಗಸುಗುರನ ರಾಮದಾಸರು ಲಾಸ್ಟ್, ಮುಗಿತಲ್ಲಿಗೆ. ಅಪರೋಕ್ಷ ಅಂದರೆ ಏನದು? ಸದ್ಯ ಏನು ಮಾರ್ಕೆಟಲ್ಲಿ ಸಿಗುವಂಥ ಹಣ್ಣ ಅದು ಅಪರೋಕ್ಷ ಜ್ಞಾನ ಅಂದರೆ. ಅದಕ್ಕಂತಾರೆ ಗೌರವಾಳ ಹನುಮಂತರಾಯರು ಶ್ರೀಶ ಪ್ರಾಣೇಶ ವಿಠಲರು. ವಾಸ್ತವಿಕವಾಗಿ ಅವರು ಅಂಕಿತ ತಗೊಂಡಿದ್ದಾರೆ. ಗೋರವಾಳ ಹನುಮಂತರಾಯರು ಗುರುಜಗನ್ನಾಥದಾಸರ ಹತ್ರ ಸುಂದರ ವಿಠಲ ಅಂತ ಅಂಕಿತ ತಗೊಂಡು ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. ಅವರು ನಮ್ಮಂಥವ್ರು ಆಗಿದ್ರೆ ಸೇರಿಸ್ಕೊಂಡ್ಬಿಡ್ತಿದ್ವಿ ನಾವು ಅಪರೋಕ್ಷ ಜ್ಞಾನಿ ಅಂತ. ಸ್ವಯಂ ಅವ್ರನ್ನೇ ಸೇರಿಸ್ಕೊಳ್ಳಿಲ್ಲ ಗೋರವಾಳ ಹನುಮಂತರಾಯರು. ನಾನೇ ಅಪರೋಕ್ಷ ಜ್ಞಾನಿ ಅನ್ನಲಿಲ್ಲ ಅವರು. ಲಿಂಗಸೂಗ್ರನ ರಾಮದಾಸರೇ ಲಾಸ್ಟ್ ಅಂದರು. ಈ ಕ್ರಮದಲ್ಲಿ ವೇಣುಗೋಪಾಲದಾಸರು ಎಂಥವರು ಅಂತಂದರೆ ವಾದಿರಾಜರ ಕಾಲಕ್ಕಿದ್ದವರು. ಬೇಲೂರಿನ ವೈಕುಂಠದಾಸರು. ಬೇಲೂರಿನಲ್ಲಿ ಅಯ್ಯಂಗಾರಾಗಿದ್ದರು ಆ ಕಾಲದಲ್ಲಿ. ಆ ಚನ್ನಕೇಶವನ ಸೇವೆಯನ್ನು ಮಾಡ್ತಾ ಅಲ್ಲೇ ಭಗವಂತನಲ್ಲಿ ವಿಶೇಷ ಅರ್ಪಣ ಮನೋಭಾವದಿಂದ ಇದ್ದವರು. ಕೃಷ್ಣ, ಪುಟ್ಟ ಕೃಷ್ಣ ಇವರು ತೊಡೆಯ ಮೇಲೆ ಕುಳಿತುಕೊಂಡು ಒಂದು ಮುಹೂರ್ತ ಕಾಲ ಅವರಿಗೆ ಆನಂದವನ್ನು ಕೊಟ್ಟು ಹೋಗ್ತಿದ್ದಂತೆ ವೈಕುಂಠದಾಸರಿಗೆ. ಆದರೆ ಅವನು ಕೃಷ್ಣ ಅಂತ ಗೊತ್ತಿಲ್ಲ ಇವರಿಗೆ. ಯಾವುದೋ ಒಂದು ಕೂಸು ಬರ್ತಿದೆ ಹೋಗ್ತಿದೆ ಅಂತ. ವಾದರಾಜರು ಬಂದಾಗ ತೋರಿಸಿಕೊಟ್ರು. ವೈಕುಂಠದಾಸರೇ, ಅವರು ಬಂದವರು ಯಾರೋ ಅಲ್ಲ, ಸಾಕ್ಷಾತ್ ಕೃಷ್ಣನನ್ನು ನೀವು ದಿನನಿತ್ಯ ಆಟ ನಡೆಸ್ತಾ ಇದ್ದೀರಾ ಅಂತ ಹಾಗಂದಾಗ ರಾಜರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಅವರಲ್ಲಿ ಶರಣಾಗತರಾದರು. ಒಂದು ರಾಜರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಗೋಪಾಲದಾಸರಿಂದ ವೇಣುಗೋಪಾಲ ವಿಠಲ ಅನ್ನುವ ಅಂಕಿತದಿಂದ ಮಹಾಪ್ರಭುಗಳು ಬರ್ತಕ್ಕಂಥವ ಸಂತೈಸು ತವ ದಾಸನೆಂದೆನುತಲಿ ವಾದರಾಜರನ್ನು ಸ್ತೋತ್ರ ಮಾಡ್ತಾರೆ ವೇಣುಗೋಪಾಲದಾಸರು. ಹೀಗೆ ಈ ಪರಂಪರೆ ಸಾಮಾನ್ಯವಾದ ಪರಂಪರೆಯಲ್ಲ ಅಂತ ಹೇಳ್ತಾ ಮುಂದೆ ಇದೇ ರೀತಿಯಾಗಿ ಗೋಪಾಲದಾಸರನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಮನೋಭಾವ ಏನಿರಲಿಲ್ಲ ಅವರಿಗೆ. ಆದರೆ ಇವರ ಮಹಿಮೆ ತಿಳ್ಕೋಬೇಕು ಅಂತ ಒಂದಿರುತ್ತಲ್ಲ, ಪರೀಕ್ಷೆ ಮಾಡೋದು ಬೇರೆ, ಮಹಿಮೆ ನಾವು ನೋಡಬೇಕು ಅನ್ನೋದು ಬೇರೆ. ಅವ್ರೇನು ಅಂದ್ಕೊಂಡಿರ್ಲಿಲ್ಲಪ್ಪ, ಗೋಪಾಲದಾಸರು ಅಂತ ಬಹಳ ಪ್ರಸಿದ್ಧರಿದ್ದಾರೆ, ಮತ್ತು ಅವರೇನು ಅದರಲ್ಲೂ ನೈವೇದ್ಯದಲ್ಲಂತೂ ಬಹಳ ಸಿದ್ಧಹಸ್ತರು ಅಂತ ಕೇಳಿದ್ದೇವೆ. ಮತ್ತು ಇವರು ಬ್ರಾಹ್ಮಣರ ಮನಸ್ಸಿನಲ್ಲಿ ಏನು ಅಂದುಕೊಳ್ತಾರೋ ಆ ಭಕ್ಷ್ಯ ಮಾಡಿ ಹಾಕಬೇಕು. ಮತ್ತು ಅದು ಸಿದ್ಧಹಸ್ತ್ರಲ್ವಾ, ನೋಡೋಣ ಅಂತ ಪಾಪ ಅವ್ರಿಗೂ ಕೂಡ ವಿಧ ವಿಧವಾದ ಬಗೆಬಗೆಯಾದ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಅದೊಂದಿದೆ. ಅಂದರೆ ಭೋಜನ ಪ್ರಿಯ ಅಂದರೆ ಇವತ್ತು ಸಮಾಜ ತಪ್ಪು ತಿಳ್ಕೊಂಡಿದೆ. ಇಡೀ ಒಂದು ಸಮಾಜಕ್ಕೆ ಊಟವನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟವರೇ ಬ್ರಾಹ್ಮಣರು. ಭೋಜನ ಕ್ರಮ ಅದು ಯಜ್ಞ ಅರಿಯೋದು ಏನು, ಸುಮ್ಮನೆ ಊಟ ಮಾಡೋ ಅಂದ್ರೆ ಏನದು ಕ್ರಮ. ಪರಿಶೇಚನ ಅಂದ್ರೇನು, ಚಿತ್ರಾಹುತಿ ಅಂದ್ರೇನು, ಆಹುತಿ ಕೊಡೋಣ ಅಂದ್ರೇನು,
ಅಮೃತೋಪಸ್ತರಣಮಸಿ ಅನ್ನೋ ಅರ್ಥ ಏನು, ಆ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ. ಭೋಜನ ಅನ್ನುವ ಯಜ್ಞ ಇವತ್ತು ಇಡೀ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಬ್ರಾಹ್ಮಣರಿದ್ದಾರೆ. ಅದಕ್ಕೆ ಭೋಜನ ಪ್ರಿಯ ಅಂತ. ಇವರಂದರು ಊಟ ಮಾಡಬೇಕು ಅಂತ ಬಂದಿದ್ದಾರೆ. ಗೋಪಾಲದಾಸರು ಬಹಳ ಬರಮಾಡಿಕೊಂಡ್ರು. ಆದರೆ ಆತಿಥ್ಯಗಳನ್ನು ಕೊಟ್ಟರು. ಸ್ನಾನ ಮಾಡ್ಕೊಂಡು ಆನ್ಹೀಕ ಮುಗಿಸ್ಕೊಂಡು ಬರ್ತೇವೆ ಗುರುಗಳೇ ಎಂದರು. ಎಲ್ಲ ಮುಗಿಸ್ಕೊಂಡು ಬನ್ನಿ, ನಿಮಗೇನು ಬೇಕೋ ಅದೆಲ್ಲ ಸಿದ್ಧವಾಗಿರುತ್ತೆ, ಭೋಜನ ವ್ಯವಸ್ಥೆ ಇರುತ್ತೆ ಅಂತ ಗೋಪಾಲದಾಸರು ಆಮಂತ್ರಣ ಕೊಟ್ಟಿದ್ದಾರೆ. ಅವರ ಕಡೆ ಸ್ನಾನಾನ್ಹಿಕಕ್ಕೆ ಹೋಗಿದ್ದಾರೆ. ಗೋಪಾಲದಾಸರು ಯಾರು ಏನು ಕೇಳ್ತಾರೋ ಊಟಕ್ಕೆ ಕೂತಿದ್ದ ಬ್ರಾಹ್ಮಣ, ಅವನ ಮನಸ್ಸಿನಲ್ಲಿ ಏನಿತ್ತು, ಜಿಲೇಬಿ ತಿನ್ನಬೇಕು ಅಂತ ಆಸೆ ಇತ್ತು. ಗೋಪಾಲದಾಸರು ಅವನ ಎಲೆಗೆ ಜಿಲೇಬಿನೇ ಬಡಿಸ್ತಿದ್ರು. ಸರಿ, ಯಾರೋ ಒಬ್ಬನಿಗೆ ಲಡ್ಡು ತಿನ್ನಬೇಕು ಅಂತ ಆಸೆ ಆಯಿತು. ಲಡ್ಡೇ ಬರ್ತಿತ್ತದು, ಭೀಮಪಾಕದಂತೆ. ನಲಪಾಕ ಒಂದು ಅರ್ಥದಲ್ಲಿ ಸ್ವಲ್ಪ ಕಡಿಮೆನೇ, ಭೀಮಪಾಕಕ್ಕಿಂತ ಕಡಿಮೆ ನಲಪಾಕ. ನಲನಿಗೆ ವರ ಇತ್ತು. ಇದಕ್ಕೂ ಮೇಲೆ ನಲಮಹಾರಾಜನಿಗೆ ದಿಕ್ಪಾಲಕ ದೇವತೆಗಳು ವರ ಕೊಟ್ಟಿದ್ರು. ಅದಕ್ಕಂತಾರೆ ನಮ್ಮ ವಾದಿರಾಜರ ಲಕ್ಷಾಲಂಕಾರದಲ್ಲಿ, ಎಂಥ ವರ ಕೊಟ್ಟಿದ್ರು ನಲಮಹಾರಾಜನಿಗೆ ಅಂದರೆ, ನಲ ಅಗ್ನಿ ಒಂದು ವರ ಕೊಟ್ಟಿದ್ದ, ನೀನು ಬಯಸದಲ್ಲೇ ಅಗ್ನಿ ಸೃಷ್ಟಿ ಆಗಲಿ ಅಂತ. ಇಷ್ಟಕ್ಕೆ ಮಾತ್ರ ತಿಳ್ಕೊಂಡಿದ್ದೀವಿ ನಾವು. ವಾದಿರಾಜರೊಂದು ಸ್ಪೆಷಲ್ ಬರೀತಾರಲ್ಲಿ. ಅದಕ್ಕೆ ಲಕ್ಷಾಲಂಕಾರ ಇಟ್ಟುಕೊಂಡೇ ಮಹಾಭಾರತ ನೋಡಬೇಕು. ಬರೀ ಮಹಾಭಾರತ ನೋಡಿದ್ರೆ ಅಷ್ಟೇ ಅದು ಗೋವಿಂದ. ಅದಕ್ಕೆ ರಾಜರಂತಾರೆ, ಅಗ್ನಿ ಅಷ್ಟೇ ವರ ಕೊಟ್ಟಿರಲಿಲ್ಲ, ಒಂದು ವೇಳೆ ನಲಮಹಾರಾಜ ಊಟ ಸಿಗಲಿಲ್ಲ, ನನಗೆ ಹೊಟ್ಟೆ ತುಂಬಬೇಕು ಅಂದರೆ ಅವನಿಗೆ ಹೊಟ್ಟೆ ತುಂಬುತ್ತಾ ಇತ್ತು ಅಂತ ಅರ್ಥ. ಈ ವರವನ್ನು ಅಗ್ನಿ ಕೊಟ್ಟಿದ್ದ. ಈ ಥರದ ವರ ನಲಮಹಾರಾಜನಿಗೆ ದಿಕ್ಪಾಲಕ ದೇವತೆಗಳು ಕೊಟ್ಟಿದ್ದರು. ಭೀಮನಿಗೆ ಹಾಗಲ್ಲ, ಅವನಿಗೆ ವರ ಕೊಡೋದು ಬೇಡ, ಅವನು ಸ್ವಾಭಾವಿಕ ಅವನು. ಹಾಗೆ ಭೀಮನ ಅನುಗ್ರಹಕ್ಕೆ ಪಾತ್ರರಾದ ಗೋಪಾಲದಾಸರು ಬಯಸಿದ್ದು, ಲಡ್ಡು ಬಯಸಿದ ಲಡ್ಡು, ಜಿಲೇಬಿ ಒಂದೇ ಭಕ್ಷ್ಯ ಬಯಸಿದ್ದ ಆಗ್ತಿತ್ತು ಅಂತ ಅರ್ಥ. ಈ ಥರದ ಕ್ರಮದಲ್ಲಿ ಗೋಪಾಲದಾಸರು, ಅದಕ್ಕೆ ಅಂತಾರೆ, ಆ ಕ್ರಮದಲ್ಲಿ ಅವರನ್ನ ಭೂಸುರರು, ತಂದೆ ಗೋಪಾಲದಾಸರಂತಾರೆ, ಭೂಸುರರು ನದಿಯಲ್ಲಿ ಬರುತ್ತಿರೆ ಲೇಸು ಭೋಜನ ಬಯಸಲು, ದಾಸವರಿಯರು ಅವರ ಮನದ ಅಭಿಲಾಷೆಯಂತೆ ಸಲ್ಲಿಸಲು. ತಂದೆ ಗೋಪಾಲದಾಸರು ಅದನ್ನೇ ದಾಖಲು ಮಾಡ್ತಕ್ಕಂಥವರಾಗುತ್ತಾರೆ. ಈ ಕ್ರಮದಲ್ಲಿ ಮಹಾಪ್ರಭುಗಳು ಅನೇಕವಾಗಿರ್ತಕ್ಕಂಥ ಮಹಿಮೆಗಳನ್ನು ತೋರಿಸ್ತಾ ವಿಶ್ವರೂಪದ ಒಂದು ಚಿಂತನೆಯನ್ನು ಕೊಡ್ತಾರೆ. ಒಂದು ಸುಳಾದಿಯಲ್ಲಿ ವಿಶ್ವರೂಪದ ಚಿಂತನೆ ಇದು ಎಲ್ಲೂ ಮಹಾಭಾರತದಲ್ಲಿ ಸಿಗಲಿಕ್ಕಿಲ್ಲ. ದಾಸ ಸಾಹಿತ್ಯ ಇದಕ್ಕೆ ಮೂಲ ಇಲ್ಲ ಅಂತ ತಿಳಿಬಾರದು. ಮತ್ತೆ ಅನೇಕ ಪುರಾಣ ಇತಿಹಾಸಗಳನ್ನು ಮೂಲವನ್ನಾಗಿಟ್ಟುಕೊಂಡೇ ರಚನೆ ಮಾಡಿರುತ್ತಾರೆ. ಅದನ್ನು ಹುಡುಕಬೇಕಷ್ಟೇ, ಮೂಲ ಇದ್ದೇ ಬರೆದಿರ್ತಾರೆ ಅವರು. ಯಾಕೆಂದರೆ ವಿಜಯರಾಯರು ಆಚಾರ್ಯರು ಭಗವಂತನನ್ನು ಚಕ್ರಾಬ್ಜ ಮಂಡಲದ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂದರು. ಚಕ್ರಾಬ್ಜ ಮಂಡಲದ ಕ್ರಮ ಏನು, ಅದು ಹೇಗಿರಬೇಕು, ಅದು ಏನು ವಿನ್ಯಾಸ ಏನು, ಅದರ ವಿಸ್ತಾರ ಏನು, ಯಾವುದನ್ನು ಆಚಾರ್ಯರು ಡೀಟೇಲ್ ಆಗಿ ಹೇಳಲಿಲ್ಲ. ಇಡೀ ಮಧ್ವಮತದಲ್ಲಿ ಚಕ್ರಾಬ್ಜ ಮಂಡಲದ ಕ್ರಮವನ್ನು ತೋರಿಕೊಟ್ಟವರೇ ವಿಜಯರಾಯರು. ವಿಜಯರಾಯರೇ ಕೊಟ್ಟಿದ್ದದು, ಬೇರೆ ಯಾರು ಕೊಳ್ಳೇ ಇಲ್ಲ. ಅದನ್ನು ಹಿಂದುಕೊಳ್ಳಿಲ್ಲ, ಮುಂದುಕೊಳ್ಳಿಲ್ಲ. ತಂತ್ರಸಾರ ಸಂಗ್ರಹಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರೂ ಕೊಳ್ಳಿಲ್ಲ. ಅಷ್ಟು ಡೀಟೇಲ್ನ ಒಂದು ವ್ಯಾಖ್ಯಾನ ಅದು ವಿಜಯರಾಯರ ವಿಜಯಪ್ರಭುಗಳು ಕೊಟ್ಟಿತ್ತು. ಅದರಂತೆ ಗೋಪಾಲದಾಸರು ಅನೇಕ ಅನುಕ್ತವಾದ ವಿಷಯಗಳನ್ನು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಕ್ಕಂಥವರಾಗುತ್ತಾರೆ. ಆ ಕುರುಕ್ಷೇತ್ರವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಅರ್ಜುನ ನಿಂತಿದ್ದಾನೆ, ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಏನು ಉಪದೇಶ? ಅದು ಹೇಗಿತ್ತು? ಒಂದು ಕಡೆಯಲ್ಲಿ ದ್ರೋಣ ಭೀಷ್ಮಾದಿಗಳನ್ನೆಲ್ಲ ಕೊಂದು ಅರ್ಜುನ ಕೊಲ್ಲು ನೀನು ತಿಪ್ಪ. ಒಂದು ಹಂತದಲ್ಲಿ ಕೃಷ್ಣ ಪರಮಾತ್ಮ ದ್ರೋಣ ಭೀಷ್ಮಾದಿಗಳನ್ನು ಕೊಂದು ಬಿಟ್ಟಿದ್ದಾನೆ. ಇವನೇನು ಕೊಲ್ಲೋಷ್ಟಿಲ್ಲ, ತೋರಿಸ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ, ನೋಡೋ ದ್ರೋಣ ಭೀಷ್ಮಾದಿಗಳು ಹೊಟ್ಟೋಗಿದ್ದಾರೆ, ನೀನೇನು ಮಾಡೋಷ್ಟಿಲ್ಲ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಎಲ್ಲ ಹೊಟ್ಟೋಗಿದ್ದಾರೆ ಅವರು. ಮತ್ತು ಯಾರು ಕೊಂದಿದ್ದು? ನಾನೇ ಕೊಂದಿದ್ದೀನಪ್ಪ. ದ್ರೋಣ ಭೀಷ್ಮಾದಿಗಳನ್ನೆಲ್ಲ ಕೊಂದು ಅರ್ಜುನ ಕೊಲ್ಲು ಎನ್ನುತ್ತಿಹನು. ಇದನ್ನು ಗೋಪಾಲದಾಸರು ವರ್ಣನೆ ಮಾಡ್ತಾರೆ. ಒಂದು ಕಡೆಯಲ್ಲಿ ಅರಿಸೈನ್ಯಕ್ಕೆ ಬಲವಾಗಿ ಮುಂದರಿದು ಮತ್ತವರ ಮೋಹಗೊಳಿಸತಲ್ಲಿಪ್ಪ. ಇನ್ನು ಪಾಂಡವರ ಸೈನ್ಯದಲ್ಲಿ ತಾನೇ ಒಂದು ರೂಪದಿಂದ ನಿಂತುಕೊಂಡು ಭಗವಂತ, ಅಂದರೆ ನೀವೇನೂ ಮಾಡ್ತಾ ಇಲ್ಲ, ನಾನು ನಿಂತಿದ್ದರಿಂದ ಎಲ್ಲ ಆಗ್ತಾ ಇದೆ. ಪಾಂಡವರ ಸೈನ್ಯದಲ್ಲಿ ಒಂದು ರೂಪದಿಂದ ನಿಂತುಕೊಂಡು ಕೌರವರ ಸೈನ್ಯವನ್ನು ಬಲಗುಂದಿಸ್ತಾ ಇದ್ದಾನೆ ಸ್ವಾಮಿ. ಒಂದು ರೂಪದಿಂದ ಪಾರ್ಥನಿಗೆ ತತ್ವ ತಿಳಿಸುತ್ತಾ, ಒಂದು ರೂಪದಿಂದ ಭಗವಂತ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇದ್ದಾನೆ. ಬಂದ ಅರಿಗಳ ಅಸ್ತ್ರಗಳನ್ನು ತಾನೇ ವರಿಸುತ್ತಲಿಪ್ಪ. ಆ ಬರುವ ಅಸ್ತ್ರಗಳನ್ನು ತಾನೇ ಪರಿಹಾರ ಮಾಡ್ತಾ ಇದ್ದಾನೆ. ಎಷ್ಟು ರೂಪ ತೆಗೆದುಕೊಂಡಿದ್ದಾನೆ ಸ್ವಾಮಿ.
ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ಪಾಂಡವರ ಸೈನ್ಯದಲ್ಲಿ ಸೇರಿದ್ದಾನೆ, ಕೌರವರನ್ನು ಸದೆಬಡಿತಾ ಇದ್ದಾನೆ, ತತ್ವೋಪದೇಶ ಮಾಡ್ತಾ ಇದ್ದಾನೆ. ಒಂದು ರೂಪದಲ್ಲಿ ಅರ್ಜುನನ ಆಲಿಂಗಿಸಿ ಬಂದ ಆಯಾಸಗಳ ಬಡಿಸದೇ ನಿಂದಿಪ್ಪ. ಒಂದು ವೇಳೆ ಅರ್ಜುನನಿಗೆ ಯುದ್ಧ ಮಾಡಿದ್ದರಿಂದ ಆಯಾಸ ಬಂದರೆ ಅದನ್ನು ಪರಿಹಾರ ಮಾಡ್ತೇನೆ ಅಂತ ಭಗವಂತ ಆಲಿಂಗನ ಮಾಡ್ಕೋತಾ ಇದ್ದಾನೆ ಒಂದು ರೂಪದಿಂದ. ಕೃಷ್ಣ ಬರೇ ಪಾರ್ಥ ಸಾರಥಿಯಾಗಿ ರಥದಲ್ಲಿ ಕುಳಿತದ್ದಷ್ಟೇ ಅಲ್ಲ, ಅರ್ಜುನನಿಗೆ ಆಲಿಂಗನೂ ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ಉಪದೇಶವೂ ಮಾಡ್ತಾ ಇದ್ದಾನೆ, ಕೌರವರ ಸೈನ್ಯವನ್ನು ಬಲಗುಂದಿಸ್ತಾ ಇದ್ದಾನೆ. ಹೀಗೆ ಒಂದು ರೂಪದಿ ದೇವದತ್ತ ಶಂಖವನೂದಿ ಈ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತ ಒಂದೇ ರೂಪದಿಂದ ಕುಳಿತವನಲ್ಲ, ಇಷ್ಟು ರೂಪಗಳನ್ನು ಸ್ವೀಕಾರ ಮಾಡಿದ. ಇದು ಗೋಪಾಲದಾಸರು ವರ್ಣನೆ ಮಾಡ್ತಾ ಇದ್ದ. ದೇವದತ್ತ ಅಂತ ಆ ಶಂಖವನ್ನು ಊದೋದಕ್ಕೊಂದು ರೂಪ ತಗೊಂಡ, ಆ ರೂಪವನ್ನು ನೋಡ್ತಾ ಇದ್ದಾರೆ ಗೋಪಾಲದಾಸರು. ಒಂದು ರೂಪದಿಂದ ದೇವದತ್ತ ಶಂಖವನ್ನು ಊದಿ ತಂದೀವ ಬಲವ ಪ್ರತಿಕ್ಷಣಕ್ಕೆ. ಆ ಶಂಖವನ್ನು ಯಾಕೆ ಊದಬೇಕು ಅದು ಗೋಪಾಲದಾಸರು ಅಂತಾರೆ. ನೋಡಿ, ಈ ಮಠಗಳಲ್ಲಿ ಮಂಗಳಾರತಿ ಮಾಡುವಾಗ ಜೋರಾಗ ಜಾಗಂಟೆ ಬಾರಿಸ್ತಾರೆ, ಗಂಟೆ ಬಾರಿಸ್ತಾರೆ. ಒಂದು ಹಂತದಲ್ಲಿ ಅಸುರರನ್ನು ಓಡಿಸುವುದಕ್ಕೋಸ್ಕರ ಅಂತ ಒಂದು ಕ್ರಮ, ಇನ್ನೊಂದು ಅರ್ಥದಲ್ಲಿ ಹಾಗೆ ಮಾಡಿದಾಗ ಎಲ್ಲೋ ಇದ್ದವನು ಕೈ ಮುಗಿತಾನೆ. ಹೀಗೆ ಅವನಿಗೆ ಗೊತ್ತೇ ಇರಲ್ಲ, ಎಲ್ಲೋ ಇದ್ದವನಿಗೆ ಯಾಕೆ ಕೈ ಮುಗಿಬೇಕು, ಅದು ಭಗವಂತನಲ್ಲಿ ಭಕ್ತಿ ಬರೋದಕ್ಕೊಂದು ಸಾಧನ ಅದು. ಹಾಗೆ ಊದೋದು, ಶಂಖವನ್ನು ಊದೋಣ, ಆ ಶಬ್ದ ನಿನಾದವನ್ನು ಮಾಡೋಣ ಅನ್ನುವುದು ನಮ್ಮಲ್ಲಿ ಬಲವನ್ನು ತಂದುಕೊಡುತ್ತೆ, ಭಕ್ತಿಯನ್ನು ತಂದುಕೊಡುತ್ತೆ. ಹಾಗೆ ಭಗವಂತ ಒಂದು ರೂಪದ ದೇವದತ್ತ ಶಂಖವನೂದಿ ತಂದೀವ ಬಲವೇ ಪ್ರತಿಕ್ಷಣಕ್ಕೆ ಪಾರ್ಥನಿಗೆ ಬಲವನ್ನು ತಂದುಕೊಡ್ತಾ ಇದ್ದಾನೆ. ಹೀಗೆ ಅನೇಕ ಒಂದು ಅನಂತ ರೂಪನಾಗಿ ಕುರು ಸೈನ್ಯದ ಕೊಂದಾಕುತಿಹ ಮಂದಾಕಿನಿ ಜನಕ ಗೋಪಾಲ ವಿಠಲ ಹೀಗೆಂದು ತಿಳಿದ ಅರ್ಚಿಪಗೆ ಬಂಧನವೇ ಬಿಡಿಸುವ ಅಂತ ಹೀಗೆಲ್ಲ ಆ ಗೋಪಾಲದಾಸರು ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ನಂತರದಲ್ಲಿ ಗೋಪಾಲದಾಸರ ಇನ್ನೊಂದು ಕೃತಿಯನ್ನು ಚಿಂತನೆ ಮಾಡಿ ಪರಿಸಮಾಪ್ತಿಗೊಳಿಸೋಣ. ಈಗಾಗಲೇ ಇಲ್ಲಿ ಒಮ್ಮೆ ಆ ಚರಿತ್ರೆಯನ್ನು ಅನುಸಂಧಾನ ಮಾಡಿದ್ದೆ, ಇಲ್ಲಿ ಹೇಳಿದ್ದೆ, ಒಮ್ಮೆ ಇನ್ನೊಮ್ಮೆ ಹೇಳೋಣ. ಗೋಪಾಲದಾಸರು ಸರ್ವೋತ್ತಮತ್ವದ ಒಂದು ಸುಳಾದಿಯನ್ನು ಮಾಡಿದ್ದಾರೆ. ಭಗವಂತನ ಸರ್ವೋತ್ತಮ ಹೇಗೆ ಎನ್ನುವುದಕ್ಕೆ ಒಳ್ಳೆ ಸುಂದರವಾದ ಸುಳಾದಿ. ಅದರಲ್ಲಿ ಪಂಚಮುಖ ಹನುಮಂತನ ಪಿತ ಗೋಪಾಲ ವಿಠಲ ಅಂತ ಹಾಗೆಲ್ಲ ಪಂಚಮುಖಿ ಪ್ರಾಣದೇವರ ಒಂದು ಕ್ರಮ, ಅದು ಚಿಂತನೆ, ಅದು ನಮ್ಮಲ್ಲೂ ಕೆಲವರು ಏನು ಮಾಡಿದ್ದಾರೆ, ಇದು ಮಾಧ್ವರದಲ್ಲ ಅಂತ ಕೆಲವರು. ಅಲ್ಲಪ್ಪ, ಅದು ಮಾಧ್ವರ ಇಷ್ಟ ದೈವ ಪಂಚಮುಖಿ ಪ್ರಾಣದೇವ. ಅದಕ್ಕೆ ಸುಧೀಂದ್ರ ತೀರ್ಥರು ಅವರನ್ನು ಪ್ರಸನ್ನ ವೆಂಕಟದಾಸರು ಸ್ತೋತ್ರ ಮಾಡ್ತಾರೆ. ಎಲ್ಲಿ ಅಂತಂದರೆ, ಈ ಶಿವಮೊಗ್ಗದ ಹತ್ರ ಒಂದು ಊರಿದೆ, ಹೊಸನಗರ ಅಂತ. ಶಿವಮೊಗ್ಗದ ಹತ್ರ ನಗರ ಅಂತ, ಊರ ಹೆಸರು ನಗರ. ಬಿದನೂರು ಅಂತ ಕರೀತಾರೆ ಅದನ್ನು, ನಗರ ಅಂತಲೂ ಹೆಸರಿದೆ, ಬಿದನೂರು. ಅಲ್ಲಿ ಪಂಚಮುಖಿ, ಇಡೀ ಪ್ರಾಯ ಕರ್ನಾಟಕದಲ್ಲಿ ಪ್ರಾಚೀನ ಪಂಚಮುಖ ಪ್ರಾಣದೇವರು, ಅಂದರೆ ಕರ್ನಾಟಕದಲ್ಲಿ ಹೇಳ್ತಾ ಇರೋದು. ಆಂಧ್ರದಲ್ಲಿ ಮಂತ್ರಾಲಯ ಇದೆ, ಕರ್ನಾಟಕದಲ್ಲಿ ಪ್ರಾಚೀನ ಗಾಣದಾಳವು ಕೂಡ ಕರ್ನಾಟಕಕ್ಕೆ ಸೇರಿದ್ರೆ ಅದು ಎರಡನೇದ್ದಾಗತ್ತೆ. ಅಂತೂ ಇದು ಪ್ರಾಚೀನ ಪಂಚಮುಖಿ ಪ್ರಾಣದೇವರ ಒಂದು ಕ್ಷೇತ್ರ. ಯಾವುದಿದು ಅಂತಂದರೆ, ಪ್ರಸನ್ನ ವೆಂಕಟದಾಸರಂತಾರೆ ಸುಧೀಂದ್ರ ತೀರ್ಥರು ಪ್ರತಿಷ್ಠೆ ಮಾಡಿದ ಪ್ರಾಣ ಅಂತಾರೆ ಪಂಚಮುಖಿ ಪ್ರಾಣ. ಅದು ಬಿದನೂರಿನಲ್ಲಿದೆ. ಅಂದರೆ ರಾಯರೊಬ್ಬರೇ ಅಲ್ಲ, ರಾಯರ ಗುರುಗಳು ಕೂಡ ಪಂಚಮುಖಿ ಪ್ರಾಣದೇವರು ಉಪಾಸಕರು. ಸುಧೀಂದ್ರ ತೀರ್ಥರು, ರಾಯರು ಮತ್ತು ಮುಂದೆ ಅಪ್ಪ ಅವರು, ಈ ಕ್ರಮದಲ್ಲಿ ಬಂದಿದೆ. ಅಂದರೆ ಇದನ್ನು ಗೋಪಾಲದಾಸರು ಕೂಡ ಈ ಸುಳಾದಿಯಲ್ಲಿ ಹೇಳಿದ್ದಾರೆ. ಅಲ್ಲೊಂದು ಮಾತಂತಾರೆ, ರಾವಣನ ಕೊಂದ ದೋಷವು ಬರಲಾಗ ತಾ ಮಾಡಿದನು ಲಿಂಗ ಪೂಜೆ, ತಸ್ಮಾತ್ ಉಮಾಕಾಂತನೇ ಸರ್ವೋತ್ತಮನೆಂದು ನುಡಿವೆನಿ ಪ್ರೇಮದ ಇರಿಸಿದ ಶಿವನು ಆ ಸ್ಥಳದಲ್ಲಿ. ಅಲ್ಲಪ್ಪ, ಎಲ್ಲ ಪ್ರಸಿದ್ಧವಾದದ್ದು. ರಾಮದೇವರು ರಾವಣನನ್ನು ಸಂಹಾರ ಮಾಡಿದ್ದರಿಂದ ರಾಮೇಶ್ವರದಲ್ಲಿ ರುದ್ರದೇವರ ಲಿಂಗವನ್ನು ಪ್ರತಿಷ್ಠೆ ಮಾಡದ ಅಂತೆಲ್ಲ ಹೇಳ್ತೀಯಲ್ಲ ಪ್ರವಾದಿ, ನಿನಗೊಂದು ಉತ್ತರ ಕೊಡ್ತೇನೆ. ಏನಪ್ಪ, ಶಿವನು ಆ ಸ್ಥಳದಲ್ಲಿ ಭೀಮಸೇನನು, ಒಮ್ಮೇನಾಗಿದೆ, ಭೀಮಸೇನನು ಪುರುಷಾಮೃಗ ತಲುಪೋಗುವಾಗ, ಭೀಮಸೇನ ದೇವರು ಈ ಧರ್ಮರಾಜನಿಗೆ ಹೇಳಿದರು. ಧರ್ಮರಾಜ ಹೇಳದ ಭೀಮನಿಗೆ, ಭೀಮ, ಹಾಗೆ ರಾಜಸೂಯ ಯಾಗದಲ್ಲಿ ಎಲ್ಲರೂ ಬಂದಿದ್ದಾರಪ್ಪ,
ಈ ಪುರುಷಾಮೃಗ ಒಂದು ಬಂದಿಲ್ಲ, ಆ ಪುರುಷಾಮೃಗವನ್ನು ತಂದುಬಿಟ್ರೆ ನೀನು ಅಲ್ಲಿಗೆಲ್ಲರೂ ಬಂದಂತಾಗತ್ತೆ. ಹಾಗೆ ಸರಿ, ಪುರುಷಾಮೃಗವನ್ನು ತರ್ತೇನೆ, ಆದರೆ ಅದಕ್ಕೊಂದು ಕಂಡೀಷನ್ ಇದೆ. ಏನು ಅದು? ಬಹಳ ವೇಗವಾಗಿ ಪ್ರಯಾಣ ಮಾಡುತ್ತೆ, ಸ್ವಲ್ಪ ಹುಷಾರಾಗಿರು. ಭೀಮಸೇನ ದೇವರಿಗೆ ಏನು ಸದ್ಯ ಮನೋಜವಂ ಮಾರುತ ತುಲ್ಯ ವೇಗಂ, ಇವರನ್ನ ಸರಿಗಟ್ಟತಕ್ಕಂಥವರಿಲ್ಲ. ಆದರೆ ಧರ್ಮರಾಜ ಹೀಗೆ ಹೇಳ್ದ. ಆಯಿತು ಅಂದ, ಮತ್ತು ಪುರುಷಾಮೃಗ ತರೋದಕ್ಕೆ ಅಂತ ಹೋದವನೇ ದಾರಿಯಲ್ಲಿ ಪ್ರಾಣದೇವರು ಇವರು ಸಿಕ್ಕರು, ಹನುಮಂತ ದೇವರು. ಆಗಲೇ ಈ ಮೂಲರಾಮದೇವರ ಪ್ರತಿಮೆಗೆ ಟ್ರಾನ್ಸ್ಫರ್ ಆಗಿತ್ತು ಹನುಮಂತನಿಂದ ಭೀಮನಿಗೆ. ಈಗ ಇವರು ಅಂದರು, ಹನುಮಂತ ಅಂದಾಗೇನಪ್ಪ, ಏನೋ ಪ್ರಯಾಣ ಯಾ ಕಡೆಯಿಂದ? ಇಬ್ಬರು ಒಂದೇ ರೂಪನೇ, ಪರಶುರಾಮ ರಾಮದೇವರ ರೂಪ ಇದ್ದಂತೆ. ಬೆಳಿತ್ತಾದದ್ದು ಪುಷೇಧಾಗಿ ದರ್ಶತಂ, ಇಬ್ಬರದು ಒಂದೇ ರೂಪ. ಇಲ್ಲ, ಹೀಗೆ ಪುರುಷಾಮೃಗನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹೌದು, ಅವನು ಬಹಳ ವೇಗವಾಗಿ ಹೋಗ್ತಾನೆ. ಅದಕ್ಕೊಂದು ಕೆಲಸ ಯಾವುದಕ್ಕಾದ್ರೂ ಉಪಯೋಗವಾಗುತ್ತೆ. ಈ ನನ್ನ ಬಾಲದಲ್ಲಿರೋ 3 ರೋಮಗಳನ್ನು ಕಿತ್ತುಕೊಡ್ತೇನೆ, ಕೂದಲು, ಹನುಮಂತ ದೇವರ ಬಾಲದಲ್ಲಿರುವ 3 ಕೂದಲನ್ನು ಕಿತ್ತುಕೊಡ್ತೇನೆ, ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರ ತಗೊಂಡು ಹೋಗು ಅಂತ ಭೀಮಸೇನ ದೇವರು ಕೊಟ್ಟು ಕಳಿಸಿದ್ರು. ಭೀಮಸೇನ ದೇವರು ಗೊತ್ತು, ಅದೇ ಇನ್ನೊಂದು ಡಬಲ್ ಆ್ಯಕ್ಷನ್ ಗೊತ್ತಿದೆ. ಸರಿ ಆಯಿತು ಅಂತ ರೋಮಗಳನ್ನು ತೆಗೆದುಕೊಂಡ್ರು. ಭೀಮಸೇನ ದೇವರು ಹೊರಟರು. ಪುರುಷಾಮೃಗ ಅದು ಹೇಗೆ ಅಂತಂದರೆ, ಈಗಿನವ್ರು ಏನು ಬರೀತಾರೆ ಅಂತಂದ್ರೆ ಅದೆಲ್ಲ ಕಾಲ್ಪನಿಕ ಅಂತಾರೆ, ಮೂರ್ಖರು ಅಂತ ಅರ್ಥ. ಇವ್ರು ನೋಡದೇ ಇದ್ರೆ ಅದೆಲ್ಲ ಕಾಲ್ಪನಿಕ. ಹಾಗಾದ್ರೆ ನಿನ್ನ ತಾತನ ನೋಡಿಲ್ಲ, ಅವ್ನು ಕಾಲ್ಪನಿಕನಾಗಾರೆ? ತಾತ ಹೊಟ್ಟೋಗಿದ್ದಾನೆ, ಫೋಟೋದಲ್ಲಿದ್ದಾನೆ, ಅವನು ಕಾಲ್ಪನಿಕ. ನಾನು ಕೇಳಬೇಕಾಗತ್ತೆ ಈಗ. ಅಂತೂ ಹಾಗೆ ಪುರುಷಾಮೃಗ ಹೇಗಿತ್ತು ಅಂತಂದರೆ, ಮುಖ ಎಲ್ಲ ಮೃಗ ಅಲ್ಲ, ಮುಖ ಎಲ್ಲ ಮನುಷ್ಯ, ದೇಹ ಎಲ್ಲ ಮೃಗ. 4 ಕಾಲಿನ ಪ್ರಾಣಿ, ಬಾಲ ಇದೆ ಅದಕ್ಕೆ. ಮತ್ತು ಇದು ಮುಖ ಮನುಷ್ಯನ ಮುಖ, ಏನಪ್ಪ ವಿಚಿತ್ರ ಪ್ರಾಣಿ, ಮನುಷ್ಯನ ಥರನೇ ಎಲ್ಲ ಮುಖ. ಸರಿ, ಭೀಮಸೇನ ದೇವರು ನೋಡಿದ್ರು, ಇಲ್ಲಪ್ಪ ಮತ್ತೆ ಹಾಗೆ ಧರ್ಮರಾಜ ರಾಜಸೂಯಾಗ ಮಾಡ್ತಾ ಇದ್ದಾನೆ, ಬರಬೇಕು. ಬಂದ್ರೇ ಅದು ಎಲ್ಲರೂ ಬಂದಿದ್ದಾರೆ. ರಾಜಸೂಯಾಗದಲ್ಲಿ ಇಂಥವರು ಪಾಲ್ಗೊಂಡಿಲ್ಲ ಅಂತಿಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದನ್ನು ಗೋಪಾಲದಾಸರು ನೋಡಿ, ಅದಕ್ಕೆ ದಾಸ ಸಾಹಿತ್ಯ ಅದು ಪುರಾಣ ಇತಿಹಾಸಗಳ ರಹಸ್ಯಗಳನ್ನು ತಂದು ಹೆಕ್ಕಿ ಕನ್ನಡದಲ್ಲಿ ಕೊಡುತ್ತೆ. ನಮ್ಮ ದೌರ್ಭಾಗ್ಯ ಏನು ಅಂದರೆ, ಕನ್ನಡದಲ್ಲಿ ಕೊಟ್ಟರೂ ಮನೆಯಲ್ಲಿ ಕುತ್ಕೊಂಡು ಒಂದು ಪೇಜ್ ತಿರುಗಿ ಹಾಕಲ್ಲ. ನಾವೇನು ಮಾಡ್ತೀವಿ, ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಇರುತ್ತೆ ಹೊರತು ವಾಟ್ಸಪ್ ಅದರಲ್ಲಿ ಈಗ ಒಂದು ಪೇಜ್ ತೆಗೆದು ಹಾಕಿ ನೋಡೋದಷ್ಟು ನಮಗೆ ಪೇಷನ್ಸ್ ಇರಲ್ಲ. ಕನ್ನಡರಿಗೆ ಅದೇನು ಬೇರೆ ಅಲ್ಲಲ್ಲ, ಅದು ಸಂಸ್ಕೃತ ಆಯ್ತವ ಬರಲ್ಲ, ಓದಕ್ಕಾಗಲ್ಲ. ಅದು ಏನು ಬೇಕಾದಷ್ಟು ಅನುವಾದ ಆಗೋಗಿದೆ, ಸಂಸ್ಕೃತ ಪುಸ್ತಕಗಳು ಕೂಡ ಬೇಕಾದಷ್ಟು ಅನುವಾದ ಮಾಡಿದ್ದಾರೆ. ಬೇಡ, ಕನ್ನಡ ತಿಳಿಯಾದ ಕನ್ನಡದಲ್ಲಿ ಗೋಪಾಲದಾಸರಂಥ ಗಣೇಶ ಇವತ್ತು ಬಂದು ವೇದವ್ಯಾಸ ಕರುಣಾಪಾತ್ರ ಮಹದ್ ಆಕಾಶಪತಿ ಕರುಣಾಳು ಕೈ ಪಡೆದಮ್ಮನುದ್ಧರಿಸು ಅಂತ ಮಹಾಪ್ರಭು ಬಂದು ಇವತ್ತು ಕನ್ನಡದಲ್ಲಿ ಬರೆದು ಕೊಟ್ಟರು, ಓದೋಷ್ಟು ತಾಳ್ಮೆ ನಮಗಿಲ್ಲ. ಅದಕ್ಕಂತಾರೆ, ಭೀಮಸೇನನು ಪುರುಷಾಮೃಗ ತರಪೋಗುವಾಗ ರೋಮಗಳು ಹನುಮಂತ ಕೊಡಲು ವೈದ. ಆ ಮೃಗವು ಅತಿ ತೀವ್ರದಿ ಬರಲಾಗಲು ತೀವ್ರವಾಗಿ ಓಡ ಬರ್ತಾ ಇತ್ತದು. ಅದು ವೇಗ. ಅದು ಹೇಳ್ತು, ನೋಡು, ನಾನೇನಾದರೂ ನಿನ್ನ ಹಿಡಿದು ಬಿಟ್ರೆ ನುಂಗ್ಬಿಡ್ತೀನಿ ಇಂದ. ಭೀಮ ನುಂಗಕ್ಕಾಗತ್ತ ಅವನು ಅಂತೂ ಹೇಳ್ದ. ಅದೊಂಥರ ಪ್ರಾಣಿ ಧರ್ಮ. ನನಗೇನಾದ್ರು ನೀನು ಸಿಗಾಕೊಂಡ್ರೆ ನುಂಗ್ಬಿಡ್ತೀನಿ, ನನಗಿಂತಲೂ ವೇಗವಾಗಿ ನೀನು ಓಡಬೇಕು. ಆಯಿತು ಅಂದ. ಓಡ್ದ, ಭೀಮನು ಓಡ್ದ, ಇವನು ಓಡು, ಅವನು ಓಡು. ಸರಿ, ಆ ಮೃಗವು ಅತಿ ತೀವ್ರವಾಗಿ ಬರಲು ಭೀಮಸೇನ ದೇವರು ಅವಕಾಶ ಕೊಟ್ಟರು. ಬರಲಿ ನೋಡೋಣ, ಇದೇನು ಮಾಡ್ತಾ ನೋಡೋಣ, ಅವಕಾಶ ಕೊಟ್ಟರು. ಯಾಕಂದ್ರೆ ಮಹಿಮೆ ಪ್ರಕಟ ಆಗಬೇಕಲ್ಲ. ಸ್ವೈ ಅಂತ ಬಂದ, ನೀನೇನು ಹಿಡಿಬೇಕು ಪುರುಷಾಮೃಗ. ಹನುಮಂತ ದೇವರ ರೋಮ ಇತ್ತಲ್ಲ, ಠಕ್ ಅಂತ ಬಿಸಾಕದ ಅವನು. ಈ ಪುರುಷಾಮೃಗ ಏನು ಅಂದರೆ, ಅವನು ರುದ್ರದೇವರ ಲಿಂಗ ಕಂಡುಬಿಟ್ರೆ ಕೂತ್ಕೊಂಡ್ಬಿಡ್ತಾನಲ್ಲಿ ತಪಸ್ಸಿಗೆ. ಒಂದು ಕ್ರಮ. ಅದಕ್ಕೇನು ಮಾಡಿದರು, ರೋಮ ಬಿಸಾಟೆ ಕೋಟಿ ಲಿಂಗ ಕೋಟಿ ತೀರ್ಥ, ರೋಮ ರೋಮಕ್ಕೆ ಕೋಟಿ ಲಿಂಗಗಳು ಮೂಡಿತು. ರೋಮ ಲಿಂಗಕ್ಕೆ ಕೋಟಿ ಲಿಂಗ ಉದುರಿಸಿದ. ಅಂಜಿ ಕಿನ್ಯಾತ ಕಯ್ಯ ಭಯವೋ ಇನ್ಯಾತ ಕಯ್ಯ. ಯಾಕೆ? ಭೀಮಸೇನ ದೇವರನ್ನು ನೆನೆದರೆ ಎಂಥ ಭಯವೂ ಓಡಿ ಹೋಗುತ್ತೆ. ಒಂದು ರೋಮ ಹಾಕಿದ ನೋಡಿ ಭೀಮಸೇನ, ಕೋಟಿ ಲಿಂಗ ಉದ್ಭೂತ ಆಯ್ತು. ಆದರೆ ಇದೇನೋ ಪುರಾಣದ ಕಥೆ ನಾವು ನಂಬೋದು ಹೇಗೆ? ಇವತ್ತಿಗೂ ಇದೆ. ಕುಷ್ಟಗಿ ಅಡವಿರಾಯ, ಅದಕ್ಕೆ ಇಲ್ಲೆಲ್ಲ ಪುಸ್ತಕವನ್ನು ಕೊಟ್ಟಿದ್ದೆ. ಕುಷ್ಟಗಿ ಅಡವಿರಾಯನ ಪುಸ್ತಕವನ್ನು ಸಂಪಾದನೆ ಮಾಡಿ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೆ.
ಕುಷ್ಟಗಿ ಅಡವಿರಾಯ ಅಂತ ಮುಖ್ಯ ಪ್ರಾಣದೇವರ ಒಂದು ರೂಪ ಏನಿದೆ, ಆ ಬಾಲಕ್ಕೆ ಇವತ್ತಿಗೂ 3 ರೋಮ ಇದೆ. ತಮಾಷೆ ಅಂದರೆ ಆ ಕುಷ್ಟಗಿಯ ಸಮೀಪದಲ್ಲಿ ಒಂದು ಊರಿದೆ, ಪುರ ಅಂತ ಅದರ ಹೆಸರು. ಅಲ್ಲಿ ಕೋಟಿ ಲಿಂಗ ಇದೆ. ಇವತ್ತಿಗೂ ಕೂಡ ಪುರ ಅಂತ ಬಹಳ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ. ಆ ಕೋಟಿ ಲಿಂಗಗಳನ್ನು ಕಣ್ಣಿಂದ ನೋಡಿ ತುಂಬಿಕೊಳ್ಳೋದೇ ಒಂದು ಆನಂದ. ಕೋಟಿ ಲಿಂಗಗಳಂದ್ರೆ ಕೋಟಿ ಲಿಂಗನೇ ಅದು. ಈ ಯಾರೋ ಅದನ್ನು ಪ್ರತಿಷ್ಠೆ ಮಾಡಿದ್ದಲ್ಲ ಅದು. ಮತ್ತೆ ಬಹಳ ಚೆನ್ನಾಗಿದೆ ಅದು ಕ್ಷೇತ್ರ. ಒಂದೊಂದು ಕಡೆ ಒಂದು ಲಿಂಗದಲ್ಲಿ 1000 ಲಿಂಗ ಇದ್ದಂಗಿದೆ. ಹಾಗೆ ಬಹಳ ಚೆನ್ನಾಗಿದೆ ಕ್ಷೇತ್ರ, ಸುಂದರವಾದ ಕ್ಷೇತ್ರ. ಪುರ ಅಂತ ಕುಷ್ಟಗಿ ಹತ್ರ ಇದೆ. ಯಾಕಂದರೆ ಕುಷ್ಟಗಿಯಲ್ಲಿ ಪ್ರಾಣದೇವರು 3 ರೋಮಗಳು ಇಟ್ಕೊಂಡಿದ್ದಾನೆ. ಅಲ್ಲಿಂದ ಅರ್ಧ ಗಂಟೆ ಇದು ಪುರ ಅಲ್ಲ, ಅಲ್ಲೇ ಎಲ್ಲೋ ಆಗಿದೆ ಈ ಮಹಿಮೆ, ಈ ಘಟನೆ ಅಲ್ಲೇ ಆಗಿದೆ ಎಲ್ಲೋ ಕುಷ್ಟಗಿ ಹತ್ರ. ಅದಕ್ಕೆ ಅಲ್ಲಿ ಏನು ಮಾಡಿದ್ರು, ರೋಮಕ್ಕೆ 1 ಕೋಟಿ ಲಿಂಗ ಇಟ್ಬಿಟ್ರು. ಒಂದು ಲಿಂಗ ಪೂಜೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬಿಡ್ವಾ ಪುರುಷಾಮೃಗಕ್ಕೆ? ಕೋಟಿ ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೊಂಡ. ಭೀಮಸೇನರು ಮುಂದೆ ಹೋದರು, ಪೂಜೆ ಮಾಡ್ದ. ಮತ್ತೆ ಅವನು ಪುರುಷಾಮೃಗ ಪೂಜೆ ಮಾಡಿಕೊಂಡು ಓಡ್ದ. ಭೀಮಸೇನದೇವರು ಮತ್ತೆ ಅವಕಾಶ ಮಾಡಿಕೊಟ್ರು. ಹೀಗೆ 3 ಬಾರಿ 3 ರೋಮಗಳನ್ನು ಬೀಸಾಡಿ ಕೋಟಿ ಲಿಂಗಗಳನ್ನು, ಅಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಭಗವಂತನ ಭಕ್ತನಾದ ವಾಯುದೇವರ ರೋಮ, ಒಂದು ರೋಮನೇ ಕೋಟಿ ಲಿಂಗವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಾಗ, ರಾಮದೇವರು ಒಂದು ಯಾವುದೋ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ, ಒಂದು ಲಿಂಗ ಪ್ರತಿಷ್ಠೆ ಮಾಡಿದ್ದಕ್ಕೆ ಸರ್ವೋತ್ತಮ ಅಂತಿರಲ್ಲೋ, ಎಲ್ಲಿದೆ ನಿಮ್ಮ ತಲೆ? ವಾಯುದೇವರು ಒಂದು ರೋಮ ಕೋಟಿ ಲಿಂಗ ಸೃಷ್ಟಿ ಮಾಡುವಾಗ ಭಗವಂತ ಒಂದು ಲಿಂಗ ಪ್ರತಿಷ್ಠೆ ಮಾಡ್ದ. ರುದ್ರದೇವರು ಸರ್ವೋತ್ತಮರು ಅಂತಿರಲ್ಲ, ಎಲ್ಲಿದೆ ನಿಮ್ಮ ತಲೆ? ಗೋಪಾಲದಾಸರು ಪ್ರತಿಪಾದನೆ ಮಾಡುವ ಶೈಲಿ. ಮಹಾಪ್ರಭುಗಳು ಈ ಕ್ರಮದಲ್ಲಿ ಮಾರುತಾತ್ಮಜನ ರೋಮಗಳು ಆ ಮಹಾಮಹಿಮ ರಾಮಚಂದ್ರನ ದೂತ, ರಾಮಗೆ ಲಿಂಗ ಪೂಜೆಯ ಮಾಳ್ಪ ಬಗೆಯಂತೋ ಅಂತ ಹೀಗೆಲ್ಲ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಇದೆಲ್ಲ ದೊಡ್ಡ ಸುಳಾದಿಯ ಒಂದು ಭಾಗ ಹೇಳಿದ್ದೀನಷ್ಟೇ. ಈ ಕ್ರಮದಲ್ಲಿ ಎಲ್ಲ ಗೋಪಾಲದಾಸರ ಸಾಹಿತ್ಯ ಪ್ರತಿಯೊಂದು ಲೈನು ಹೇಳಬೇಕು ಅಂದರೆ ಅದೇನು ಒಂದು ವಾರದಲ್ಲಿ ಆಗುವಂಥದ್ದಲ್ಲ. ಅದರ ಗೋಪಾಲದಾಸರ ಸಾಹಿತ್ಯವೇ ಎಷ್ಟು ಅದ್ಭುತ ಸಾಹಿತ್ಯ, ಒಂದೊಂದು ಅದಕ್ಕೆ ಅಂತಾರೆ. ನಾಳೆ ನೋಡೋಣ. ಏಕೆ ಮಮತೆ ಕೊಟ್ಟು ದಣಿಸುವಿ. ನಮಗೇನಾಗಿದೆ ಅಂತಂದರೆ ಇವತ್ತು ದಣಿಯುವಿಕೆ ಅಂದರೆ ಹೇಗಾಗತ್ತೆ? ಏನಪ್ಪ, ಕಟ್ಟಿಗೆ ಹೊಡೆದ್ರೆ ಅಥವಾ ಓಡ್ ಹೋದರೆ, ರನ್ನಿಂಗ್ ರೇಸ್ ಮಾಡಿದ್ರೆ, ಏನೋ ದೊಡ್ಡ ಕಾರ್ಯಕ್ರಮ ಮಾಡೋದಪ್ಪ ಮನೆಯಲ್ಲಿ, ಹಾಗೆಲ್ಲ ಇದಾಯಿತು ಅಂದರೆ ಶರೀರಕ್ಕೆ ದಣಿಯುವಿಕೆ ಆಗುತ್ತೆ. ದಣಿಯುವಿಕೆ ಅಂದರೆ ಆಯಾಸ ಆಗುತ್ತೆ. ಗೋಪಾಲದಾಸರಂತಾಲೆ ಅದ್ಯಾವುದು ದಣಿಯುವಿಕೆ ಅಲ್ಲ ಅಂದರು. ಯಾವುದು ದಣಿಯುವಿಕೆ? ಮಮತೆನೇ ಒಂದು ದಣಿಯುವಿಕೆ ಅಂದರು. ಏಕೆ ಮಮತೆ ಕೊಟ್ಟು ದಣಿಸುವೀರಂಗ. ಮಮತೆನೇ ಒಂದು ದಣಿಯುವಿಕೆ. ಮಮತೆ ಎನ್ನುವುದು ದಣಿಯುವಿಕೆ ಅಂತ ನಮ್ಮ ಮನಸ್ಸಿಗೆ ಯಾವಾಗ ಬರುತ್ತೋ ಆವಾಗ ನಾವು ಸಾಧನೆಯ ಮೊದಲನೇ ಹೆಜ್ಜೆಯಲ್ಲಿ ಇದ್ದೀವಿ ಅಂತ ಅರ್ಥ. ಅದು ಬರಲ್ಲ ನಮಗೆ. ಮಮತೆ ಎನ್ನುವುದೇ ಒಂದು ಆಯಾಸ. ಯಾಕಂದರೆ 24 ಗಂಟೆ ನಾವು ಮಮತೆಯಲ್ಲೇ ಮುಳುಗಿ ಹೇಳ್ತಾ ಇರ್ತೀವಿ. ಆದ್ದರಿಂದ ಆ ಮಮತೆ ಅಂತಕ್ಕಂಥದ್ದು ದಣಿಯುವಿಕೆ ಅಂತ ಬರೀ ಹಾಡಲ್ಲಿದೆ, ಭಜನೆಯಲ್ಲಿ. ಅದನ್ನು ಸಾಧನೆಗೆ ಇಟ್ಟಾಗ ಅದರ ಕ್ರಮವೇ ಬೇರೆ ಅಂತ ದಾಸ ಸಾಹಿತ್ಯದಲ್ಲಿ ಅಂತಾರೆ. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ ತಾನಾರೋ ತನುವಾರೋ ಏನಿಲ್ಲ. ಭಾಗವತದ ಸಾರವನ್ನು, ಭಾಗವತ ಸಾರೋದ್ಧಾರದ ಕನ್ನಡ ರೂಪ ಇದಷ್ಟೇ. ಏಕೆ ಮಮತೆ ಕೊಟ್ಟು ಹಾಡೋ ಸಾರೋದ್ಧಾರದ ಕನ್ನಡ ರೂಪ. ಅಷ್ಟು ರೀತಿಯಲ್ಲಿ ಗೋಪಾಲದಾಸರು ಸ್ತೋತ್ರ ಮಾಡಿದ್ದಾರೆ. ಅದೊಂದೇ ಅಷ್ಟೇ ಅಲ್ಲ, ವೈರಾಗ್ಯ ಅನ್ನುವುದನ್ನು ಕೂಡ ಒಂದು ಸುಳಾದಿ. ಅದಂತೂ ಅದ್ಭುತ ಸುಳಾದಿ. ದಾರಿದ್ರ್ಯ ಮಾರ್ಗ ಕೀಳು, ವೈರಾಗ್ಯ ಮಾರ್ಗ ಕೇಳು ಅಂತ ಹೀಗೆ ವೈರಾಗ್ಯ ಮಾರ್ಗದ ಬಗ್ಗೆ ಒಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ ಒಂದು ಅಪರೂಪದ ಸುಳಾದಿ. ವೈರಾಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಂದುಕೊಡುವ ಒಂದು ವಿಶಿಷ್ಟ ಸುಳಾದಿ. ನಿಜವಾಗಲೂ ಸಾಧಕನಿಗೆ ಬಡಿದೆಬ್ಬಿಸುವ ಒಂದು ಸಾಹಿತ್ಯ ಅದು ಗೋಪಾಲದಾಸರ ಸಾಹಿತ್ಯ. ಅಂತಹ ಮಹಾಪ್ರಭುಗಳ ಆರಾಧನಾ ಮಹೋತ್ಸವ ಇವತ್ತು. ಏನು ಕೇಳಬೇಕು ನಾವು ಅಂತಂದರೆ ಅದನ್ನೇ ಅಂತಾರೆ, ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದಾರೆ ಅದನ್ನು. ಗೋಪಾಲದಾಸರು ನಾವೇನು ಕೇಳಬೇಕು? ಏನು ಬೇಡುವುದಲ್ಲ ನಿನ್ನ. ಏನು ಬೇಡ್ತೀಯಪ್ಪ? ಏನೂ ಬೇಡುವುದಿಲ್ಲ. ಮತ್ತೇನು ಬೇಡ್ತೀಯ? ಕುಯೋನಿಗಳು ಬರಲಂಜೆ ಲಕುಮಿ ಪ್ರಾಣಪತಿ ತತ್ವೇಶದಿಂದ ಒಡಗೂಡಿ ಗುಣಕಾರ್ಯ ತಾನೇ ಮಾಡುವೆನೆಂಬ ಈ ಸುಜ್ಞಾನವನ್ನು ಕರುಣಿಸುವುದು ನಮಗೆ ಮಹಾನುಭಾವ. ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು. ಮತ್ತೆ ಮತ್ತೆ ಬೇಡುತ್ತೇನೆ. ಏನು ಬೇಡ್ತೀಯೋ? ಕುಯೋನಿಗಳು ಬರಲ್ಲ ಅಂಜೆ. ಎಂಥ ಕುಯೋನಿ ಬರಲಿ, ನಾನು ಅಂಜಲ್ಲ ಅಂದರು. ನಾ ಏನು ಮಾಡ್ತೀಯಾ? ಮಾಡು. ಕತ್ತೆ, ಕುದುರೆ, ಇರುವೆ,
ಯಾವ ಕುಯೋನಿ ಬರಲಿ, ನಾನು ಅಂಜಲ್ಲ ಅಂದರು. ಬರಲಿ ಕುಯೋನಿ, ಮತ್ತೇನೋ ಅಂದರು. ಯಾವುದೇ ಕುಯೋನಿಯಲ್ಲಿದ್ದರೂ ಕೂಡ, ದುರ್ಯೋನಿಯಲ್ಲಿ ಹುಟ್ಟಿದರೂ ಕೂಡ ಭಗವಂತನೇ ಸರ್ವಕರ್ತ, ಭಗವಂತನೇ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಎಲ್ಲ ಕೆಲಸವನ್ನು ಮಾಡಿಸ್ತಾನೆ. ತಾರತಮ್ಯ ಕ್ರಮದಲ್ಲಿ ನಮ್ಮ ಸಿದ್ಧಾಂತ ಇದೆ. ಪಂಚಭೇದಾತ್ಮಕವಾದ ಪ್ರಪಂಚ ಅಂತನ್ನುವ ಮಧ್ವ ಸಿದ್ಧಾಂತದ ತಿರುಳು ಯಾವ ಜನ್ಮದಲ್ಲಿದ್ದರೂ ನನ್ನ ಮನಸ್ಸಿನಲ್ಲಿ ಬ್ರಹ್ಮ ಅಂತ ಆಗಿರುವ ಸಾಕ್ಷಾದಿಷ್ಟಂ ದೈವಂ ಶ್ರೇಯಪತಿ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ. ಯಾವ ಜನ್ಮ ಆಗಲಿರಿ ಅದು ಆಚಾರ್ಯರ ಸಿದ್ಧಾಂತ, ಆ ದೀಕ್ಷೆ ನಮ್ಮ ಮನಸ್ಸಿನಲ್ಲಿರಬೇಕು. ಅದಕ್ಕೆ ಅಂತಾರೆ ವಿಜಯರಾಯರು, ಮಾಯಾವಾದಿಯ ಮನೆಯಲ್ಲಿ ಮದಕರಿಯಾಗುವುದಕ್ಕಿಂತ ಮಧ್ವಮತದವರ ಮನೆಯ ನಾಯಿಯಾಗುವುದೇ ಲೇಸು. ನಾಯಿಯಾದರೂ ಪರವಾಗಿಲ್ಲಯ್ಯ, ಮಧ್ವಮತದವರ ಮನೆ ನಾಯಿ ಆಗಲಿ ಎಂದರು. ನಾಯಿ ಸಾಕಬೇಕು ಅಂತ ಅರ್ಥ ಅಲ್ಲ ಸದ್ಯ ಇಲ್ಲಿ. ಅಂದರೆ ಅಲ್ಲಿಯೂ ಕೂಡ ಮಧ್ವಮತದ ಸಿದ್ಧಾಂತದ ಒಂದು ಪದ್ಧತಿಯನ್ನು ಬಿಡದೇ ಇರುವ ಜ್ಞಾನವನ್ನು, ಸ್ಫುಟವಾದ ಜ್ಞಾನ ಇಲ್ಲಿ ಎಲ್ಲಿ ನೋಡ್ತೀವಿ ನಾವು. ಇದಕ್ಕೂ ಒಂದು ದೃಷ್ಟಾಂತ ಇದೆ. ಋಷಿಪಂಚಮಿ ಕಥೆಯಲ್ಲಿ ಬರಲ್ವಾ, ಬಂದುಬಿಟ್ಟಿದ್ದಾರೆ ಇಬ್ಬರೂ ಕೂಡ ದುರ್ಯೋನಿಯಲ್ಲಿ. ಗೊತ್ತಾಗ್ತಾ ಇದೆ, ಮಕ್ಕಳು ಗೊತ್ತಾಗ್ತಾ ಇಲ್ಲ. ಹಾಕ್ತಾ ಇದ್ದಾನೆ, ಯಾವುದು ಅಂತ ಗೊತ್ತಿಲ್ಲ. ಅವ್ರೇನೋ ಒಂದು ಮುಟ್ಟಿತು ನಾಯಿ ಅಂತ ನಾಯಿಗೆ ಹೊಡೆದ. ಯಾವುದು ನಾಯಿ? ಸಾಕ್ಷಾತ್ ಅವ್ರ ಅಮ್ಮನೇ ನಾಯಿಯಾಗಿ ಬಂದಿದ್ದಾಳೆ. ಆದರೂ ಅದಕ್ಕೆ ಜ್ಞಾನ ಇದೆ ನಾಯಿಗೆ, ನಾನು ಯಾರು ಅಂತ. ಈ ಜ್ಞಾನ ಕೊಡಲಿ ಅಂತ ಅರ್ಥ. ಯಾವುದೇ ಯೋನಿಯಲ್ಲಿ ಬಂದರೂ ಕೂಡ ಜನ್ಮಾಂತರದ ಜ್ಞಾನವನ್ನು ಕೊಡಲಿ, ದುರ್ಯೋನಿ ಬಂದರೂ ಕೂಡ ಮಧ್ವಮತದ ಜ್ಞಾನವನ್ನು ನಮಗೆ ಸ್ಫುಟವಾಗಿ ಕೊಡ್ತಕ್ಕಂಥದ್ದಾಗಲಿ. ಈ ರೀತಿಯ ಕ್ರಮದಲ್ಲಿ ಆ ಗಣೇಶನಲ್ಲಿ ನಿರ್ವಿಘ್ನವಾಗಿ ನಮ್ಮ ಸಾಧನೆಯನ್ನು ಮುಂದುವರೆಸುವುದಕ್ಕೆ ಪರಮಾನುಗ್ರಹವನ್ನು ಮಾಡಬೇಕು ಅಂತ ಗೋಪಾಲ ವಿಠಲನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅವರ ಜೀವನದ ಒಂದು ಘಟ್ಟ, ಸಾಧನೆಯ ಘಟ್ಟ, ಅದು ನಿರ್ವಿಘ್ನವಾಗುವುದಕ್ಕೆ ವಿಘ್ನೇಶ್ವರನೇ ನಮಗೆ ಪರಮಾನುಗ್ರಹವನ್ನು ಮಾಡಬೇಕು. ಅಂತಹ ಏಕದಂತ ಇಭೇಂದ್ರ ಮುಖ ಚಾಮೀಕರ ಕೃತ ಭೂಷಣಾಂಗ ಆ ಮಹಾಪ್ರಭು ನಮಗೆ ಉದ್ಧಾರ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಎರಡು ಮಾತುಗಳನ್ನು ಗೋಪಾಲ ವಿಠಲನಲ್ಲಿ ಸಮರ್ಪಣೆ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು.